ಸೊ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಿನ್ನೆ ಕ್ಲಾಸ್ದಲ್ಲಿ ನಾವು ಕೃಷ್ಣಾ ನದಿಯ ಬಗ್ಗೆ ಸ್ಟಡಿ ಮಾಡಿದ್ದೇವೆ ಸ್ನೇಹಿತರೆ. ಇವತ್ತು ನಾವು ಮತ್ತೆ ಈ ಕಾವೇರಿ ನದಿಯ ಬಗ್ಗೆ ಸ್ಟಡಿ ಮಾಡಬೇಕಾಗತ್ತೆ. ಈ ಕಾವೇರಿ ಏನಿದೆಯಲ್ಲ ಇದನ್ನು ಕೂಡ ಸ್ವಲ್ಪ ನಮಗೆ ಇಂಪಾರ್ಟೆಂಟ್ ಇರುವಂಥ ನದಿ. ಯಾಕಂದರೆ ಆಗಾಗ ಕಾವೇರಿ ನದಿಯ ಬಗ್ಗೆ ಕ್ವಶನ್ಸ್ ಕೇಳ್ತಾನೇ ಇರ್ತಾರೆ, ಹೌದಾ? ಹಾಗಾದರೆ ನೋಡಿ ಸ್ನೇಹಿತರೆ, ಈ ಕಾವೇರಿ ನದಿ ಇದು ಎಷ್ಟು ಇಂಪಾರ್ಟೆಂಟ್ ಇದೆ ನಮಗೆ. ಈಗ ನಾವು ಕಾವೇರಿ ನದಿ ಇದು ಎಲ್ಲಿ ಜನ್ಮ ತಾಳತ್ತೆ, ಎಲ್ಲಿಂದ ಎಲ್ಲಿವರೆಗೆ ಹೋಗುತ್ತೆ, ಅದನ್ನು ನಾವೆಲ್ಲನೂ ಸ್ಟಡಿ ಮಾಡಬೇಕಾಗತ್ತೆ ಇಲ್ಲಿ. ಈಗ ನೋಡಿ, ಇಲ್ಲಿ ಮೊದಲಿಗೆ ಕಾವೇರಿ ನದಿಯು ಸೊ ನಾವು ಕಾವೇರಿ ನದಿಗೆ ನೋಡಿದಾಗ ಕಾವೇರಿ ನದಿಯು ಕೊಡಗಿನ ತಲಕಾವೇರಿಯಲ್ಲಿ, ಎಲ್ಲಿ? ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟಿ, ಕಾವೇರಿ ನದಿಯು ಸಿಆರ್ ಕೊಡಗು ಇದೆ ತಿಳ್ಕೊರಿ. ಇಲ್ಲಿ ಏನಿದೆ? ಇಲ್ಲಿ ಕೊಡಗು, ಹೌದಾ? ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟಿ, ಯಾವ ಕಾವೇರಿಯಲ್ಲಿ? ಕೊಡಗಿನ ಸಿಆರ್ ಕೊಡಗಿನ ತಲಕಾವೇರಿ, ಹೌದಾ? ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟಿ ಸ್ನೇಹಿತರೆ. ಇದು ಕೊಡಗು ನೆಕ್ಸ್ಟು ಮಂಡ್ಯ, ಮೈಸೂರು, ಹೌದಾ? ಕೊಡಗು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು. ನೆಕ್ಸ್ಟು ಮೈಸೂರು, ಚಾಮರಾಜನಗರ, ಯಾವ ನಗರ? ಚಾಮರಾಜನಗರ. ನೆಕ್ಸ್ಟು ಚಾಮರಾಜನಗರ, ಹೌದಾ? ಚಾಮರಾಜನಗರ ಮುಖಾಂತರ ಹರಿದು ತಮಿಳ್ನಾಡಕ್ಕೆ ಹೋಗಿ, ಎಲ್ಲಿ ಹೋಗಿ? ತಮಿಳ್ನಾಡು, ಹೌದಾ? ತಮಿಳ್ನಾಡಿಗೆ ಹೋಗಿ ನಂತರ ಈ ನದಿಯು ಪಾಂಡಿಚೇರಿಗೆ ಹೋಗಿ, ಪಾಂಡಿಚೇರಿ, ಯಾವುದು? ಪಾಂಡಿಚೇರಿ, ಹೌದಾ? ಪಾಂಡಿಚೇರಿಗೆ ಹೋಗಿ ತದನಂತರ ಈ ನದಿಯು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಯಾವ ಕೊಲ್ಲಿಯನ್ನು ಸೇರುತ್ತದೆ? ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಸ್ನೇಹಿತರೆ, ಹೌದಾ? ಏನು ಸೇರುತ್ತದೆ? ಬಂಗಾಳ ಕೊಲ್ಲಿ ಸೇರುತ್ತದೆ. ಈಗ ನೋಡಿ, ಇಲ್ಲಿ ಕಾವೇರಿ ನದಿಯು ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟಿ, ಪ್ಲೀಸ್ ರಿಮೆಂಬರ್ ಮೈ ಡಿಯರ್ ಫ್ರೆಂಡ್ಸ್, ಕಾವೇರಿ ನದಿಯು ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟಿ, ಸೊ ನಂತರ ಈ ನದಿಯು ಕೊಡಗು, ಮಂಡ್ಯ, ಮೈಸೂರು, ಚಾಮರಾಜನಗರ ಹಾಗೂ ತಮಿಳುನಾಡಿನ ಮುಖಾಂತರ ನಂತರ ಈ ನದಿಯು ಪಾಂಡಿಚೇರಿಗೆ ಹೋಗುತ್ತದೆ. ಪಾಂಡಿಚೇರಿ ನಂತರ ಈ ನದಿಯು ಬಂಗಾಳ ಕೊಲ್ಲಿಯನ್ನು ಕೂಡುತ್ತದೆ ಸ್ನೇಹಿತರೆ, ಹೌದಾ? ಇದು ಬಹಳಷ್ಟು ಇಂಪಾರ್ಟೆಂಟ್ ನಮಗೆ. ಯಾವ ನದಿ ಇದು? ಕಾವೇರಿ. ಸೊ ಈ ರೀತಿ ಕಾವೇರಿ ನದಿ ಇದೆ. ಸೊ ಕಾವೇರಿ ನದಿ ನಮಗೆ ತಲಕಾವೇರಿಯಲ್ಲಿ ಜನ್ಮ ತಾಳ್ತು ಸ್ನೇಹಿತರೆ. ಅಲ್ಲಿದಿಂದ ಕೊಡಗು, ಮಂಡ್ಯ, ಮೈಸೂರು, ಚಾಮರಾಜನಗರ ಹಾಗೂ ತಮಿಳುನಾಡು ಮುಖಾಂತರ ಹರಿದು ಪಾಂಡಿಚೇರಿಗೆ ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ, ಹೌದಾ? ಈಗ ಇದು ಕರ್ನಾಟಕ ರಾಜ್ಯದಲ್ಲಿ ಹರಿದು ಹೋಗುತ್ತದೆ, ತಮಿಳುನಾಡು ರಾಜ್ಯದಲ್ಲಿ ಹರಿದು ಹೋಗುತ್ತದೆ. ನಂತರ ಪಾಂಡಿಚೇರಿ ಅನ್ನುವಂಥ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿನೂ ಕೂಡ ಈ ನದಿ ಏನಂದ್ರೆ ಸೊ ಹರಿದು ಏನು ಕೂಡುತ್ತದೆ? ಬಂಗಾಳ ಕೊಲ್ಲಿಯನ್ನು ಕೂಡುತ್ತದೆ ಸ್ನೇಹಿತರೆ. ಹಾಗಾದರೆ ಈ ನದಿಯ ಒಂದು ವಿಶೇಷತೆ ಏನಿದೆ? ಈ ನದಿಯ ವಿಶೇಷತೆ ಏನಿದೆ ಅಂದ್ರೆ ಈ ನದಿಯು ಸೊ ಕೊಡಗಿನಲ್ಲಿ ಏನು ಹುಟ್ಟತ್ತಲ್ಲ, ಎಲ್ಲಿ? ತಲಕಾವೇರಿ ಹತ್ತಿರ, ಅಲ್ಲಿಂದ ಈ ಬಂಗಾಳ ಕೊಲ್ಲಿ ಸೇರುವವರೆಗೆ ಈ ನದಿಯ ಒಟ್ಟು ಉದ್ದವು 805 ಕಿಲೋಮೀಟರ್ ಆಗಿದೆ ಸ್ನೇಹಿತರೆ. ಎಷ್ಟು? 805 ಕಿಲೋಮೀಟರ್. ಸೊ 805 ಕಿಲೋಮೀಟರ್ ಈ ನದಿಯ ಒಟ್ಟು ಉದ್ದವಾಗಿದೆ. ಎಷ್ಟಾಗಿದೆ? 805 ಕಿಲೋಮೀಟರ್ ಈ ನದಿಯ ಒಟ್ಟು ಉದ್ದವಾಗಿದೆ ಅಂತ ಹೇಳ್ತೇವೆ. ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ನೆಕ್ಸ್ಟು ಈ ನದಿ ಏನಿದೆಯಲ್ಲ, ಈ ನದಿಯ ಮೇಲೆ ಸೊ ನಮಗೆ KRS ಅಣೆಕಟ್ಟು ಇದೆ. ಈ ನದಿಯ ಮೇಲೆ ನಮಗೆ ಈ ಮಂಡ್ಯದಲ್ಲಿನೇ ನಮಗೆ ಏನಿದೆ ಅಂದ್ರೆ KRS ಅಣೆಕಟ್ಟು, KRS ಅಣೆಕಟ್ಟು ಡ್ಯಾಮ್, KRS ಡ್ಯಾಮ್ ಅಥವಾ ಕನ್ನಂಬಾಡಿ ಅಣೆಕಟ್ಟು ಅಂತ ಕರಿತೇವೆ ಸ್ನೇಹಿತರೆ. ಕನ್ನಂಬಾಡಿ ಅಣೆಕಟ್ಟು ಅಥವಾ KRS ಡ್ಯಾಮ್ ಅಂತ ಕರಿತೇವೆ. ಎಲ್ಲಿದೆ ಅಂದ್ರೆ ಈ ಮಂಡ್ಯದಲ್ಲಿದೆ. ಈ ನದಿಯ ಮೇಲೆ, ಯಾವ ನದಿಯ ಮೇಲೆ? ಕಾವೇರಿ ನದಿಯ ಮೇಲೆ ಅಂತ ಕರಿತೇವೆ, ಹೌದಾ? ನಂತರ ಈ ನದಿಯು
ಇಲ್ಲಿ ಏನು ತಮಿಳ್ನಾಡು ಕಡೆ ಏನು ಬರುತ್ತಲ್ಲ, ಚಾಮರಾಜನಗರದಿಂದ ತಮಿಳ್ನಾಡು ಕಡೆಗೆ ಬರುತ್ತೆ. ಯಾವಾಗ ಇದು ತಮಿಳ್ನಾಡಕ್ಕೆ ಬರುತ್ತೇವೋ ಆವಾಗ ಏನಂದ್ರೆ ಈ ತಮಿಳ್ನಾಡಿನ ಹತ್ತಿರ ಒಂದು ಜಲಪಾತವನ್ನು ನಿರ್ಮಾಣ ಮಾಡುತ್ತೆ ಸ್ನೇಹಿತರೆ. ಇದನ್ನು ಕ್ವಶನ್ಸ್ ಕೇಳ್ತಾರೆ. ಸೊ ಕರ್ನಾಟಕದ ಚಾಮರಾಜನಗರ ದಾಟಿದ ನಂತರ ಈ ನದಿ ಎಲ್ಲಿ ಹೋಗುತ್ತೆ ಅಂದ್ರೆ ತಮಿಳ್ನಾಡಕ್ಕೆ ಹೋಗುತ್ತೆ. ತಮಿಳ್ನಾಡಕ್ಕೆ ಹೋಗುವಾಗ ಅಲ್ಲಿ ಒಂದು ಜಲಪಾತವನ್ನು ನಿರ್ಮಾಣ ಮಾಡುತ್ತೆ ಸ್ನೇಹಿತರೆ. ಯಾವ ಜಲಪಾತ ನಿರ್ಮಾಣ ಮಾಡುತ್ತೆ ಅಂದ್ರೆ ನಮಗೆ ಇಲ್ಲಿ ಹೊಗೇನಕಲ್, ಯಾವುದು ಹೊಗೇನ್, ಪ್ಲೀಸ್ ರಿಮೆಂಬರ್ ಹೊಗೇನಕಲ್ ಜಲಪಾತ. ಯಾವ ಜಲಪಾತ? ಹೊಗೇನಕಲ್ ಜಲಪಾತ. ಹೌದಾ? ನಿಮ್ಮ ಕ್ವಶನ್ಸ್ ಕೇಳ್ತಾರೆ. ಏನ್ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಕಾವೇರಿ ನದಿಯು ಚಾಮರಾಜನಗರ ದಾಟಿದ ನಂತರ ತಮಿಳ್ನಾಡಕ್ಕೆ ಹೋಗುತ್ತದೆ. ಹಾಗಾದ್ರೆ ಕರ್ನಾಟಕ ಮತ್ತು ತಮಿಳ್ನಾಡಿನ ಗಡಿಯಲ್ಲಿ ಕಾವೇರಿ ನದಿಯು ಯಾವ ಜಲಪಾತವನ್ನು ನಿರ್ಮಾಣ ಮಾಡುತ್ತದೆ ಅಂತ ಕೇಳ್ತಾರೆ ಸ್ನೇಹಿತರೆ. ಅವಾಗ ನಾವು ಆನ್ಸರ್ ಮಾಡಬೇಕಾಗತ್ತೆ ಯಾವ ಜಲಪಾತ ಇದೆ ಅಂತ ಹೇಳ್ಬೇಕಾಗತ್ತೆ ಅಂದ್ರೆ ಹೊಗೇನಕಲ್ ಜಲಪಾತ ಇದೆ ಅಂತ ಹೇಳ್ಬೇಕಾಗತ್ತೆ. ಯಾವ ಜಲಪಾತ? ಹೊಗೇನಕಲ್. ಸೊ ನಂತರ ಈ ಹೊಗೇನಕಲ್ ಜಲಪಾತ ನಿರ್ಮಾಣ ಮಾಡಿ ಈ ನದಿ ಎಲ್ಲಿ ಹೋಗುತ್ತೆ ಅಂದ್ರೆ ತಮಿಳ್ನಾಡಿನ ನಂತರ ಪಾಂಡಿಚೇರಿಗೆ ಹೋಗ್ಬಿಡುತ್ತೆ. ಪಾಂಡಿಚೇರಿ ನಂತರ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಯಾವ ನದಿ? ಕಾವೇರಿ. ಹಾಗಾದ್ರೆ ಸ್ನೇಹಿತರೆ ಈ ಕಾವೇರಿ ನದಿಯಲ್ಲಿ ಏನು ವಿಶೇಷತೆ ಇದೆ? ಈ ಕಾವೇರಿ ನದಿಯಲ್ಲಿ ನಾವು ಅಂದೇವೆ ಯಾಕಂದ್ರ ಕೊಡಗಿನಲ್ಲಿ ಹುಡ್ತು ತಲಕಾವೇರಿಯಲ್ಲಿ, ನೆಕ್ಸ್ಟು KRS ಡ್ಯಾಮ್ ಬತ್ತು ಈ ನದಿಯ ಮೇಲೆ, ನೆಕ್ಸ್ಟ್ ಒಂದು ಹೊಗೇನಕಲ್ ಜಲಪಾತ ಬತ್ತು. ಸೊ ಈ ರೀತಿ ಈ ನದಿಯ ಒಂದು ವಿಶೇಷತೆ ಇದೆ. ನೆಕ್ಸ್ಟ್ 805 ಕಿಲೋಮೀಟರ್ ಈ ನದಿ ಉದ್ದ ಹರಿಯುತ್ತೆ. ಎಷ್ಟು? 805 ಕಿಲೋಮೀಟರ್. ಹಾಗಾದ್ರೆ ಈ ನದಿ 805 ಕಿಲೋಮೀಟರ್ ಉದ್ದ ಹರಿಯುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಉದ್ದ ಹರಿದು ಹೋಗುತ್ತದೆ? ಇದು ಕರ್ನಾಟಕದಲ್ಲಿ 380 ಕಿಲೋಮೀಟರ್ ಉದ್ದ ಹರಿದು ಹೋಗುತ್ತದೆ. ಎಷ್ಟು? 380 ಕಿಲೋಮೀಟರ್. ಹಾಗಾದ್ರೆ ನೋಡಿ ಸ್ನೇಹಿತರೆ, ನಾವಿಲ್ಲಿ ಕೃಷ್ಣಾ ನದಿ ನೋಡಿದಾಗ ಕೃಷ್ಣಾ ನದಿಯು ಕರ್ನಾಟಕದಲ್ಲಿ 480 ಕಿಲೋಮೀಟರ್ ಉದ್ದ ಹರಿದು ಹೋಗ್ತಾ ಇತ್ತು. ಹೌದಾ? ಈಗ ಕಾವೇರಿ ನದಿ ಕರ್ನಾಟಕದಲ್ಲಿ ಇದರ ಸೊ ಎಷ್ಟು ಉದ್ದ ಇದೆ ಅಂದ್ರೆ 380 ಕಿಲೋಮೀಟರ್ ಇದೆ. ಹಾಗಾದ್ರೆ ಈ ನದಿ ಏನಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಎರಡನೆಯ ಅತಿ ಉದ್ದವಾಗಿ ಹರಿದು ಹೋಗುವಂತ ನದಿ ಇದು. ಕೃಷ್ಣಾ ನದಿಯ ನಂತರ ಯಾವುದು? ಕಾವೇರಿ ನದಿ. ಹೌದಾ? ಹಾಗಾದ್ರೆ ಈ ಕಾವೇರಿ ನದಿಯು ನಮಗೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಈ ನದಿ ನಮಗೆ ಕಂಡು ಬರುತ್ತೆ. ಈಗ ನೋಡಿ, ನಾವು ಇಲ್ಲಿ ನೋಡ್ಬೋದು ಒಂದು ಕರ್ನಾಟಕ ಮ್ಯಾಪಿಂದ ಮುಖಾಂತರ ನಾವು ಸಿಂಪಲ್ ಮ್ಯಾಪ್ ಹಾಕೋದು ಮುಖಾಂತರ ನಾವು ನೋಡ್ಬೋದು. ಈ ರೀತಿ ಈ ನದಿ ಈ ರೀತಿ ಬರುತ್ತೆ ಸ್ನೇಹಿತರೆ. ಹಾಗಾದ್ರೆ ಇದು ದಕ್ಷಿಣ ಕರ್ನಾಟಕ ಅಂತ ಹೇಳ್ತೇವೆ. ಎಲ್ಲಿದಿಂದ? ಕೊಡಗುದಿಂದ ಬತ್ತು. ಹೌದಾ? ಸೊ ಕೊಡಗುದಿಂದ ಈ ನದಿ ಬರುವಾಗ ಈ ರೀತಿ ಕರ್ನಾಟಕ ಮ್ಯಾಪ್ನಾಗ ನಾವು ನೋಡಿದಾಗ ಈ ರೀತಿ ಈ ನದಿ ಬರುತ್ತೆ. ಇಲ್ಲಿ ನಮಗೆ ಮುಂದೆ ತಮಿಳ್ನಾಡು ಬತ್ತು. ತಮಿಳ್ನಾಡು ಬಂದಾಗ ಇದೇ ಭಾಗದಲ್ಲಿ ನಾನು ಹೇಳಿದೆ ನಿಮಗೆ ಯಾವ ಜಲಪಾತ ಇದೆ ಅಂತ, ಹೊಗೇನಕಲ್ ಜಲಪಾತ. ಈ ಮ್ಯಾಪಿನ ಮುಖಾಂತರ ನೋಡ್ಬೋದು, ಈ ಮ್ಯಾಪಿನ ಮುಖಾಂತರನು ಕೂಡ ನೀವು ಅಬ್ಸರ್ವೇಷನ್ ಮಾಡ್ಬೋದು. ಹಾಗಾಗಿ ಇದು 380 ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿಯುತ್ತೆ. ಈ ನದಿ ಏನಿದೆಯಲ್ಲ ಇದಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ಕರ್ನಾಟಕದ ದಕ್ಷಿಣ ಗಂಗೆ ಅಂತ ಕರಿತೇವೆ ಇದಕ್ಕೆ. ಹೌದಾ? ಯಾವುದಕ್ಕ? ಕಾವೇರಿ ನದಿಗೆ. ಪ್ಲೀಸ್ ರಿಮೆಂಬರ್, ಕಾವೇರಿ ನದಿಗೆ ನಾವು ಕರ್ನಾಟಕದ ದಕ್ಷಿಣ ಗಂಗೆ ಅಂತ ಕರಿತೇವೆ ಸ್ನೇಹಿತರೆ. ಕೆಲವೊಬ್ರು ನನಗೆ ಸರ್ ಸ್ಟೇಟ್ ಬುಕ್ದಲ್ಲಿ ಈ ರೀತಿ ಕೇಳಿದ್ದಾರೆ ಅಂತ ನಿನ್ನೆ ನಾನು ನಂಬರ್ ಕೊಟ್ಟ ನಂತರ ಕೆಲವೊಬ್ರು ವಾಟ್ಸಪ್ಗೆ ಹಾಕಿದ್ರು, ಸರ್ ಭಾರತದ ದಕ್ಷಿಣ ಗಂಗೆ ಅಂತ ನಾವು ಕಾವೇರಿ ನದಿಗೆ ಕರಿತೇವೆ ಸರ್, ಸ್ಟೇಟ್ ಬುಕ್ದಲ್ಲಿ ಈ ರೀತಿ ಇದೆ. ಬಟ್ ಅದು ಎಕ್ಸಾಕ್ಟ್ಲಿ ರಾಂಗ್ ಮೈ ಡಿಯರ್ ಫ್ರೆಂಡ್ಸ್. ಏನಿದೆ ಅಂದ್ರೆ ನೀವು ಈ ರೀತಿ ನೆನ್ಪಿಟ್ಕೋಬೇಕಾಗತ್ತೆ. ಕೆಲವೊಬ್ರು ಕಾಲ್ ಮಾಡೋದು ಮುಖಾಂತರನು ಕೂಡ ಅದನ್ನು ತಿಳ್ಕೊತಾರೆ. ಯಾಕಂದ್ರೆ ಆಲ್ರೆಡಿ ಕ್ವಶನ್ಸ್ ಆಗಿತ್ತು ಸ್ನೇಹಿತರೆ. ಭಾರತ ದೇಶದ ದಕ್ಷಿಣ ಗಂಗೆ ಅತ್ಕೆಶಿ ಅಂದಾಗ ನಾವು ಗೋದಾವರಿನೇ ಅಂತ ಹೇಳಬೇಕಾಗತ್ತೆ. ಹೌದಾ? ಭಾರತ ದೇಶದ ದಕ್ಷಿಣ ಗಂಗೆ ಅಂದ್ರ ನಾವು ಗೋದಾವರಿ ಅಂತ ಹೇಳಬೇಕಾಗತ್ತೆ. ಕರ್ನಾಟಕದ ದಕ್ಷಿಣ ಗಂಗೆ ಅತ್ಕೆಶಿ ಕೇಳಿದಾಗ, ಕರ್ನಾಟಕದ ದಕ್ಷಿಣ ಗಂಗೆ ಅಂತ ಕೇಳಿದಾಗ ನಾವು ಆನ್ಸರ್ ಕಾವೇರಿ ಅಂತ ಹೇಳಬೇಕಾಗತ್ತೆ. ವಾಟ್ ಐ ಆಮ್ ಸೇಯಿಂಗ್ ಹಿಯರ್, ಪ್ಲೀಸ್ ರಿಮೆಂಬರ್, ಕರ್ನಾಟಕದ ದಕ್ಷಿಣ ಗಂಗೆ ಇದು ಯಾವುದು? ಕಾವೇರಿ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸ್ನೇಹಿತರೆ, ಇಷ್ಟಾಯ್ತು. ಹಾಗಾದ್ರೆ ಈ ನದಿ ಏನಿದೆಯಲ್ಲ, ಈ ಕಾವೇರಿ ನದಿ, ಸೊ ಈ ನದಿ ಬಹಳಷ್ಟು ಪ್ರಸಿದ್ಧವಾಗಿದೆ. ಎಲ್ಲಿ? ದಕ್ಷಿಣ ಕರ್ನಾಟಕದಲ್ಲಿ. ಹೌದಾ?
ಹಾಗಾಗಿ ಈ ನದಿಗೆ ನಾವು ಏನಂತ ಕರಿತೇವೆ ಅಂದ್ರೆ ದಕ್ಷಿಣ ಕರ್ನಾಟಕದ ಒಂದು ಜೀವ ನದಿ ಅಂತ ಕರಿತೇವೆ. ಸೊ ಲೈಫ್ ಆಫ್ ದಿ ಸೌತ್ ಕರ್ನಾಟಕ. ಹೌದಾ? ದಕ್ಷಿಣ ಕರ್ನಾಟಕದ ಜೀವ ನದಿ ಯಾವುದು? ಕಾವೇರಿ. ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟು ಈ ನದಿಯಲ್ಲಿ ಏನಿದೆ ಅಂದ್ರ ಸೊ ಒಂದು ಮೀನು ಕಂಡು ಬರುತ್ತೆ. ಆಲ್ರೆಡಿ ಸಿವಿಲ್ PSI ದಲ್ಲಿ ಕೇಳಿದ್ದಾರೆ ಸ್ನೇಹಿತರೆ, ಮುಂದೇನು ಕೇಳ್ತಾರೆ. ಹೌದಾ? ಈ ನದಿಯಲ್ಲಿ ಒಂದು ಮೀನು ಕಂಡು ಬರುತ್ತೆ. ಯಾವ ಮೀನು ಕಂಡು ಬರುತ್ತೆ ಅಂದ್ರೆ ಹಂಪ್ಡ್ ಬ್ಯಾಕ್ ಮಹಸೀರ್ ಮೀನು. ಯಾವ ಮೀನು? ಹಂಪ್ಡ್ ಬ್ಯಾಕ್. ಇಲ್ಲಿ ನೋಡಿ, ಈ ನದಿಯಲ್ಲಿ ಒಂದು ಮೀನು ಕಂಡು ಬರುತ್ತೆ, ಹಂಪ್ಡ್. ಯಾವುದು? ಹಂಪ್ಡ್ ಬ್ಯಾಕ್. ಹಂಪ್ಡ್ ಬ್ಯಾಕ್ ಮಹಸೀರ್. ಹಂಪ್ಡ್ ಬ್ಯಾಕ್ ಮಹಸೀರ್. ಹೌದಾ? ಮಹಸೀರ್ ಮೀನು ಕಂಡು ಬರುತ್ತೆ ಸ್ನೇಹಿತರೆ. ಹಂಪ್ಡ್ ಬ್ಯಾಕ್ ಮಹಸೀರ್ ಅನ್ನುವಂಥ ಮೀನು ಈ ನದಿ ಒಳಗೆ ಕಂಡು ಬರುತ್ತೆ. ಯಾವ ನದಿ ಒಳಗೆ ಅಂದ್ರೆ ಕಾವೇರಿ ನದಿಯ ಒಳಗೆ. ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ಕಾವೇರಿ ನದಿ ಒಳಗ ಅತಿ ಪ್ರಸಿದ್ಧವಾಗಿ ಕಂಡು ಬರುವಂತ ಮೀನು ಯಾವ್ದು ಕೇಳಿದಾಗ ಹಂಪ್ಡ್ ಬ್ಯಾಕ್ ಮಹಸೀರ್ ಮೀನು ಅಂತ ಹೇಳಬೇಕಾಗತ್ತೆ ಸ್ನೇಹಿತರೆ. ಈ ಹಂಪ್ಡ್ ಬ್ಯಾಕ್ ಮಹಸೀರ್ ಮೀನು ಏನಿದೆಯಲ್ಲ, ಇದಕ್ಕೆ ನಾವು ದ ಟೈಗರ್ ಆಫ್ ಕಾವೇರಿ ರಿವರ್ ಅಂತ ಕರಿತೇವೆ. ಏನಂತ ಕರಿತೇವೆ? ದ ಟೈಗರ್ ಆಫ್ ಕಾವೇರಿ ರಿವರ್ ಅಂತ ಕರಿತೇವೆ ಇದಕ್ಕ. ಹೌದಾ? ಯಾವ ಮೀನಿಗೆ? ಹಂಪ್ಡ್ ಬ್ಯಾಕ್ ಮಹಸೀರ್ ಮೀನಿಗೆ ದ ಟೈಗರ್ ಆಫ್ ಕಾವೇರಿ ರಿವರ್ ಅಂತ ಕರಿತೇವೆ. ಸೊ ಮತ್ತೆ ಸಿಹಿ ನೀರಿನ ಮೀನು ಅಂತ ಕರಿತೇವೆ. ಸಿಹಿ ನೀರಿನ ಮೀನು ಯಾಕಂದ್ರೆ ನದಿ ಒಳಗೆ ಸಿಹಿ ನೀರು ಇರುತ್ತೆ, ಹಾಗಾಗಿ ಸಿಹಿ ನೀರಿನ ಮೀನು ಅಂತ ಕರಿತೇವೆ. ಈ ಮೀನು ಕಾವೇರಿ ನದಿ ಮತ್ತು ಕಾವೇರಿ ನದಿಯ ಉಪನದಿಯಾದಂಥ ಭವಾನಿ ಮತ್ತು ಕಪಿಲಾ ನದಿಯಲ್ಲಿನೂ ಕಂಡುಬರುತ್ತೆ. ಇವೆರಡು ಅಂಶಗಳನ್ನು ನೆನ್ಪಿಟ್ಕೋರಿ. ಕಾವೇರಿ ನದಿಯಲ್ಲಿನೂ ಕಂಡುಬರುತ್ತೆ ಮತ್ತು ಕಾವೇರಿ ನದಿಯ ಉಪನದಿಗಳಾದಂಥ ಸೊ ಭವಾನಿ ಮತ್ತು ಕಪಿಲಾ ಇವೆರಡರಲ್ಲಿನೂ ಕೂಡ ಇದು ಕಂಡು ಬರುತ್ತೆ. ಇಷ್ಟು ನೀವು ಈ ಕಾವೇರಿ ನದಿಯ ಬಗ್ಗೆ ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟು ಈ ಕಾವೇರಿ ನದಿಗೆ ಹಲವಾರು ಉಪನದಿಗಳು ಇದ್ದಾವೆ. ಆ ಉಪನದಿಗಳನ್ನು ನಾವು ನೋಡೋಣ. ಆ ಉಪನದಿಗಳನ್ನು ನಾವು ನೋಡುವಾಗ ಇಲ್ಲಿ ಆ ಉಪನದಿಗಳು ಯಾವ ರೀತಿ ಇದ್ದಾವೆ, ಏನು ವಿಶೇಷತೆ ಇದೆ, ಅವುಗಳು ಬಹಳಷ್ಟು ನಮಗೆ ಇಂಪಾರ್ಟೆಂಟ್ ಆಗ್ತವೆ ಸ್ನೇಹಿತರೆ. ಹಾಗಾಗಿ ಆ ನದಿಯ ಉಪನದಿಗಳನ್ನು ನಾವು ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ಯಾವ ನದಿಯ ಉಪನದಿಗಳನ್ನು ಅಬ್ಸರ್ವೇಷನ್ ಮಾಡಬೇಕು? ಕಾವೇರಿ ನದಿಯ ಉಪನದಿಗಳನ್ನು ನೋಡಿ. ಯಾವ್ಯಾವ ಈ ಕಾವೇರಿ ನದಿಯ ಉಪನದಿಗಳು ಇದ್ದಾವೆ. ಹೌದಾ? ಈಗ ಕಾವೇರಿ ನದಿಯ ಉಪನದಿಗಳನ್ನು ನಾವು ನೋಡಿದಾಗ ಸ್ನೇಹಿತರೆ, ಸೊ ಒನ್ ಬೈ ಒನ್ ನಾವು ಇದನ್ನು ಡಿಸ್ಕಷನ್ ಮಾಡೋಣ. ಈ ಕಾವೇರಿ ನದಿಯ ಉಪನದಿಗಳು ಯಾವ್ಯಾವ ಇದಾವೆ ಅಂತ. ಸೊ ಯಾಕಂದ್ರೆ ನೀವು ಆ ಕಾವೇರಿ ನದಿಯ ಉಪನದಿಗಳು ಏನಿದಾವಲ್ಲ ಅವು ನೇಮ್ ಅಷ್ಟೇ ನೆನ್ಪಿಟ್ಕೊಳ್ಳಿ, ಉಳಿಕಿದ ಯಾವುದು ನೆನ್ಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹೌದಾ? ಈ ಕಾವೇರಿ ನದಿಯ ಉಪನದಿಗಳು ನಮಗೆ ನೋಡಿದಾಗ ಒಂದು ನಾವು ಈ ಕಡೆಯಿಂದ ಒಂದು ಈ ರೀತಿ ಬರುತ್ತೆ. ಒಂದು ಭವಾನಿ ಯಾವುದಿದೆ? ಭವಾನಿ ಬಂದು ಕೂಡತ್ತೆ ಕಾವೇರಿ ನದಿಗೆ. ಭವಾನಿ. ಹೌದಾ? ಯಾವ ನದಿ ಇದೆ? ಭವಾನಿ. ಭವಾನಿ ಅನ್ನುವಂಥದ್ದು ಇದರ ಉಪನದಿ. ಯಾವುದು? ಭವಾನಿ. ಭವಾನಿ ಆದ ಮೇಲೆ ಸ್ನೇಹಿತರೆ ನಮಗೆ ನೆಕ್ಸ್ಟು ಲೋಕಪಾವನಿ ಈ ರೀತಿ ಬಂದು ಕೂಡತ್ತೆ ಇದಕ್ಕ. ಯಾವುದು? ಲೋಕಪಾವನಿ. ಭವಾನಿ ಆದ ಮೇಲೆ ಲೋಕಪಾವನಿ. ಲೋಕಪಾವನಿ. ಲೋಕಪಾವನಿ ಒಂದು ಭವಾನಿ, ಇನ್ನ ಒಂದು ಲೋಕಪಾವನಿ. ನೆಕ್ಸ್ಟ್ ಈ ನದಿಗೆ ಬಂದು ಕೂಡತ್ತೆ ಒಂದು ಕಪಿಲಾ. ಯಾವುದು? ಕಪಿಲಾ. ಈ ರೀತಿ ಬಂದು ಕೂಡತ್ತೆ ಕಪಿಲಾ. ಕಪಿಲಾ. ಹೌದಾ? ಯಾವ ನದಿ? ಕಪಿಲಾ. ಕಪಿಲಾ ಆದಮೇಲೆ ನಮಗೆ ಈ ರೀತಿ ಇನ್ನೊಂದು ಇದರ ಉಪನದಿ ಬಂದು ಇದಕ್ಕೆ ಕೂಡತ್ತೆ. ಸೊ ಎಲ್ಲಿಂದ ಬರುತ್ತೆ, ಎಲ್ಲಿ ಬಂದು ಕೂಡತ್ತೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಅದರ ಉಪನದಿಗಳು ಯಾವ ಅಷ್ಟೇ ನೆನ್ಪಿಟ್ಕೊಳ್ಳಿ. ಒಂದು ಭವಾನಿ, ಇನ್ನೊಂದು ಲೋಕಪಾವನಿ, ಕಪಿಲಾ. ನೆಕ್ಸ್ಟು ಸುವರ್ಣಾವತಿ. ಇದು ಸುವರ್ಣಾವತಿ. ಸುವರ್ಣಾವತಿ. ಹೌದಾ? ಸುವರ್ಣಾವತಿ ನದಿ ಇದೆ. ಸೊ ಸುವರ್ಣಾವತಿ ನದಿ ಒಂದು ಭವಾನಿ, ಲೋಕಪಾವನಿ, ಕಪಿಲಾ, ಸುವರ್ಣಾವತಿ. ಆಮೇಲೆ ನೆಕ್ಸ್ಟು ಇದರ ಉಪನದಿಗಳು ನಾವು ನೋಡಿದಾಗ ನೆಕ್ಸ್ಟು ಶಿಂಷಾ. ಈ ಕೆಳಗಡೆ ಈ ರೀತಿ ಹೋಗತ್ತೆ. ಯಾವ ನದಿ ಇದೆ? ಶಿಂಷಾ. ಹೌದಾ? ನೆಕ್ಸ್ಟು ಲಕ್ಷ್ಮಣ ತೀರ್ಥ ಈ ರೀತಿ ಹೋಗುತ್ತೆ ಸ್ನೇಹಿತರೆ, ಹೋಗಿ ಕೂಡತ್ತೆ. ಯಾವುದು? ಲಕ್ಷ್ಮಣ ತೀರ್ಥ. ಲಕ್ಷ್ಮಣ. ಹೌದಾ? ಲಕ್ಷ್ಮಣ ತೀರ್ಥ.
ಯಾವುದಿದೆ? ಲಕ್ಷ್ಮಣ ತೀರ್ಥ, ನೆನ್ಪಿಟ್ಕೊಳ್ಳಿ. ಲಕ್ಷ್ಮಣ ತೀರ್ಥ ಇದರ ಉಪನದಿ ಇದೆ. ಭವಾನಿ, ಲೋಕಪಾವನಿ, ಕಪಿಲ, ಸುವರ್ಣವತಿ, ಶಿಂಷಾ, ಲಕ್ಷ್ಮಣ ತೀರ್ಥ ಎದರ ಉಪನದಿಗಳು ಇದಾವೆ ಸ್ನೇಹಿತರೆ? ಇವೆಲ್ಲ ಕಾವೇರಿ ನದಿಯ ಉಪನದಿಗಳು ಅಂತ ಹೇಳ್ತೇವೆ. ನೆಕ್ಸ್ಟ್ ಅಮರಾವತಿ, ಈ ಕಡೆಯಿಂದ ನಮಗೆ ಅಮರಾವತಿ, ಅಮರಾವತಿ ಯಾವುದಿದೆ? ಅಮರಾವತಿ, ಹೌದಾ? ಅಮರಾವತಿ ನದಿ ಇದೆ. ನೆಕ್ಸ್ಟ್ ಕಪಿಲ, ಹೇಮಾವತಿ, ನೆಕ್ಸ್ಟ್ ಈ ಕಡೆಯಿಂದ ನಮಗೆ ಕಪಿಲ, ಕಪಿಲ, ಆಮೇಲೆ ಹೇಮಾವತಿ ಸ್ನೇಹಿತರೆ ಈ ರೀತಿ ಹೋಗುತ್ತೆ. ಹೇಮಾವತಿ, ಹೇಮಾವತಿ ಯಾವುದಿದೆ? ಹೇಮಾವತಿ. ಸೊ ಇಷ್ಟೆಲ್ಲ ಇದರ ಉಪನದಿಗಳನ್ನು ನೀವು ನೆನ್ಪಿಟ್ಕೊಳ್ಳಿ. ಭವಾನಿ, ಒಟ್ಟಾರೆ ನೀವು ಕಾವೇರಿ ನದಿ ಪ್ರಮುಖ ನದಿ ನೆನ್ಪಿಟ್ಕೊಳ್ಳಿ ಮತ್ತು ಅದರ ಉಪನದಿಗಳು ನೆನ್ಪಿಟ್ಕೊಳ್ಳುವಾಗ ಭವಾನಿ, ಲೋಕಪಾವನಿ, ಕಪಿಲ, ಸುವರ್ಣವತಿ, ಅಮರಾವತಿ, ಶಿಂಷಾ, ಲಕ್ಷ್ಮಣ ತೀರ್ಥ, ಕಪಿಲ ಮತ್ತು ಹೇಮಾವತಿ ಈ ನದಿಗಳನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ. ಇವೆಲ್ಲವೂ ಕೂಡ ಯಾವ ನದಿಯ ಉಪನದಿಗಳು ಆಗಿದ್ದಾವೆ ಅಂದ್ರೆ ಕಾವೇರಿ ನದಿಯ ಉಪನದಿಗಳು ಅಂತ ಹೇಳ್ತೇವೆ. ಹಾಗಾಗಿ ಈ ಕಾವೇರಿ ನದಿ ನೀವು ನೆನ್ಪಿಟ್ಕೋಬೇಕು. ಈ ಕಾವೇರಿ ನದಿ ಆಗಾಗ ಇದರ ಬಹಳಷ್ಟು ವಿವಾದ ಇದೆ. ಈ ಕಾವೇರಿ ನದಿಯ ವಿವಾದ ಯಾರ್ಯಾರ ನಡಬಾರಕ್ಕೆ ಇರುತ್ತೆ ಅಂದ್ರೆ ಜಾಸ್ತಿ ಇದು ಕರ್ನಾಟಕ. ಕಾವೇರಿ ನದಿಯ ವಿವಾದ ನಾವು ನೋಡಿದಾಗ ಕರ್ನಾಟಕ, ತಮಿಳುನಾಡು, ಹೌದಾ? ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಹಾಗೂ ಪಾಂಡಿಚೇರಿ ಅಥವಾ ಪದುಚೇರಿ ಅಂತ ಕರಿತೇವೆ. ಪಾಂಡಿಚೇರಿ, ಹೌದಾ? ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ ಇವುಗಳ ನಡುವೆ ಏನಂದ್ರೆ ಈ ಕಾವೇರಿ ನದಿಯ ವಿವಾದ ಇದೆ. ಜಾಸ್ತಿ ಇದು ವಿವಾದ ಯಾರ್ಯಾರ ನಡಬಾರಕ್ಕಿದೆ ಅಂದ್ರೆ ಸೊ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಇದೆ ಸ್ನೇಹಿತರೆ. ಯಾಕಿದೆ ಅಂದ್ರೆ ನೀರಿನ ಹಂಚಿಕೆ ಸಂಬಂಧ. ಎದರ ಸಂಬಂಧ? ನೀರಿನ ಹಂಚಿಕೆ. ಸೊ ನೀರಿನ ಹಂಚಿಕೆ ಏನಿದೆಯಲ್ಲ ಇದರ ಸಂಬಂಧ ಈ ರಾಜ್ಯಗಳ ನಡುವೆ, 3 ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶದ ನಡುವೆ ವಿವಾದ ಇದೆ. ಹಾಗಾಗಿ ನಾವು ಇದನ್ನು ನೆನ್ಪಿಟ್ಕೋಬೇಕಾಗಿದೆ. ನೆನ್ಪಿಟ್ಕೊಳ್ಳಿ. ಈಗ ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿ ನಡುವೆ ಇದು ವಿವಾದ ಇದೆ. ಜಾಸ್ತಿ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಈ ವಿವಾದ ಇದೆ. ಇಷ್ಟಿದ್ದಾಗ ನಮಗೆ ಈಗ ಇದು ಜಾಸ್ತಿ ಈಗ ಯಾಕೆ ಈ ನದಿ ನ್ಯೂಸ್ದಲ್ಲಿ ಇದೆ ಅಂದ್ರೆ ಈ ನದಿಯ ಮೇಲೆ ನಾವು ಮೇಕೆದಾಟು ಯೋಜನೆಯನ್ನು ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಯಾವುದು? ಮೇಕೆದಾಟು. ಸೊ ಈ ಮೇಕೆದಾಟು ಯೋಜನೆ ಮಾಡುವಾಗ ಇದು ಕುಡಿಯೋ ನೀರಿನ ಯೋಜನೆ ಆಗಿದೆ. ಮೇಕೆದಾಟು ಯೋಜನೆ, ಈ ಮೇಕೆದಾಟು ಯೋಜನೆ ಈ ನದಿಯ ಮೇಲೆ ಮಾಡುತ್ತಿರುವುದರಿಂದ ಸೊ ತಮಿಳುನಾಡು ಏನಂದ್ರೆ ನಮಗೆ ಅಪೋಸ್ ಮಾಡ್ತಾ ಇದೆ. ಹಾಗಾಗಿ ಈ ನದಿ ಏನಂದ್ರೆ ನಮಗೆ ಇಂಪಾರ್ಟೆಂಟ್ ಆಗತ್ತೆ. ಯಾವುದು? ಸೊ ಈ ಕಾವೇರಿ ನದಿ. ಹಾಗಾಗಿ ಈ ಕಾವೇರಿ ನದಿಯ ಉಪನದಿಗಳು ಏನಿದಾವಲ್ಲ ಭವಾನಿ, ಲೋಕಪಾವನಿ, ಕಪಿಲ, ಸುವರ್ಣಾವತಿ, ಅಮರಾವತಿ, ಶಿಂಷಾ, ಲಕ್ಷ್ಮಣ ತೀರ್ಥ, ಕಪಿಲ, ಹೇಮಾವತಿ ಇವೆಲ್ಲವೂ ದಕ್ಷಿಣ ಕರ್ನಾಟಕಕ್ಕೆ. ದಕ್ಷಿಣ ಕರ್ನಾಟಕ ಅಂದ್ರೆ ನಮಗೆ ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರ ಈ ಭಾಗ ಕಡೆಗೆ ಬಹಳಷ್ಟು ನೀರಾವರಿಯ ಅನುಕೂಲವನ್ನು ಮಾಡಿಕೊಟ್ಟಿದ್ದಾವೆ ಸ್ನೇಹಿತರೆ ಈ ಎಲ್ಲ ಉಪನದಿಗಳು. ಹಾಗಾಗಿ ಈ ಕಾವೇರಿ ನದಿಗೆ ನಾವು ಏನಂತ ಕರಿತೇವೆ ಅಂದ್ರೆ ದಕ್ಷಿಣ ಕರ್ನಾಟಕದ ಸೊ ಜೀವ ನದಿ ಅಂತ ಕರಿತೇವೆ. ಸೊ ನಾನು ಎಷ್ಟು ಅಂಶಗಳು ಇಲ್ಲಿ ಹೇಳಿದೆಯಲ್ಲ ಅವೆಲ್ಲವೂ ಕೂಡ ನೀವು ಇಲ್ಲಿ ನೆನ್ಪಿಟ್ಕೋರಿ. ಸೊ ಇದು ನಿಮಗೆ ಬಹಳಷ್ಟು ಅನುಕೂಲ ಆಗತ್ತೆ. ಓಕೆ. ಸೊ ಕಾವೇರಿ ನದಿ ನಾನು ಹೇಳಿದೆ ಎಲ್ಲಿ ಜನ್ಮ ತಾಳತ್ತೆ? ಇದು ಕೊಡಗಿನ ತಲಕಾವೇರಿಯಲ್ಲಿ. ಕಾವೇರಿ ನದಿಯು ಕೊಡಗಿನ ತಲಕಾವೇರಿಯಲ್ಲಿ ಜನ್ಮ ತಾಳುತ್ತದೆ. ನಂತರ ಈ ನದಿಯು ಸೊ ಕೊಡಗು, ಮಂಡ್ಯ, ಹೌದಾ, ಮೈಸೂರು, ಚಾಮರಾಜನಗರದ ಮುಖಾಂತರ ತಮಿಳುನಾಡಿನಿಂದ ಪಾಂಡಿಚೇರಿಗೆ ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಅಂತ ಹೇಳಿದೆ. 805 ಕಿಲೋಮೀಟರ್ ಉದ್ದ ಹರಿಯುತ್ತದೆ ಈ ನದಿ. ಹೌದಾ? ಈ ನದಿಯ ಮೇಲೆ ಮಂಡ್ಯದ ಹತ್ತಿರ KRS ಡ್ಯಾಮ್ ಇದೆ ಈ ನದಿಯ ಮೇಲೆ. ನೆಕ್ಸ್ಟು ಅದನ್ನು ನೋಡಿದ ನಂತರ ಈ ನದಿಯು ಒಂದು ಹೊಗೆನಕಲ್ ಜಲಪಾತವನ್ನು ನಿರ್ಮಾಣ ಮಾಡುತ್ತೆ ಅಂತ ಹೇಳಿದ್ದೇವೆ. ಸೊ ನೆಕ್ಸ್ಟು ಈ ನದಿ ಕರ್ನಾಟಕದಲ್ಲಿ 380 ಕಿಲೋಮೀಟರ್ ಉದ್ದ ಹರಿಯುವುದರಿಂದ ಈ ನದಿಗೆ ದಕ್ಷಿಣ ಕರ್ನಾಟಕದ ಸೊ ನಾವು ಜೀವ ನದಿ ಅಂತ ಕರಿತೇವೆ. ನೆಕ್ಸ್ಟು ದಕ್ಷಿಣ ಕರ್ನಾಟಕದ ದಕ್ಷಿಣ ಗಂಗೆಯನ್ನು ಅದಕ್ಕೆ ಕೂಡ ಕರಿತೇವೆ ನಾವು. ಇಷ್ಟು ಅಂಶಗಳು ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದರ ಉಪನದಿಗಳು ಏನು ಹೇಳಿದಲ್ಲ ಅವುಗಳ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಇವೆಲ್ಲ ನದಿಗಳು ಯಾವ ಕಡೆಗೆ ಹರಿಯುವಂಥ ನದಿ ಆಗಿತ್ತಂದ್ರೆ ಸೊ ಪೂರ್ವದ ಕಡೆಗೆ ಹರಿಯುವಂಥ ನದಿ ಆಗಿತ್ತು. ನೆಕ್ಸ್ಟು ಮತ್ತೆ ನಾವು ಈ ನದಿ ಆದ ಮೇಲೆ ಮುಂದೆ ಹೋಗಬೇಕಾಗತ್ತೆ.
ಸೊ ಯಾವ ನದಿ ಬರುತ್ತೆ ಅಂದ್ರೆ ನಮಗೆ ಉತ್ತರ ಪೆನ್ನಾರ್ ನದಿ ನೋಡ್ಬೇಕಾಗತ್ತೆ. ಯಾವುದು? ಉತ್ತರ ಪೆನ್ನಾರ್. ಸೊ ಈ ಉತ್ತರ ಪೆನ್ನಾರ್ ನದಿ ಇಲ್ಲಿ ನಮಗೆ ಸ್ಲೈಡ್ದಲ್ಲಿ ಇಲ್ಲ, ಅದನ್ನು ಕೂಡ ನಾವು ಒಂದು ಮ್ಯಾಪ್ ಹಾಕೋದು ಮುಖಾಂತರ ಅದನ್ನು ನೋಡೋಣ. ನೆಕ್ಸ್ಟು ಉತ್ತರ ಪೆನ್ನಾರ್. ಯಾವುದು? ಉತ್ತರ ಪೆನ್ನಾರ್. ಯಾವ ಪೆನ್ನಾರ? ಉತ್ತರ ಪೆನ್ನಾರ್. ಈಗ ನೋಡಿ ಸ್ನೇಹಿತರೆ, ಉತ್ತರ ಪೆನ್ನಾರ್ ನದಿ ನಾವು ನೋಡುವಾಗ ಯಾವ ನದಿ ನೋಡ್ಬೇಕಾಗಿದೆ ನಾವು? ಉತ್ತರ ಪೆನ್ನಾರ್. ಹೌದಾ? ಇದು ನಮ್ಮ ಭಾರತ ದೇಶ ಇದೆ. ಯಾವ ದೇಶ? ಸೊ ಭಾರತ ದೇಶ ಇದೆ, ಇದು ಭಾರತ ದೇಶ. ಯಾಕಂದ್ರೆ ಮ್ಯಾಪ್ ಹಾಕಿ ಹೇಳುದು ಮಜಾನೇ ಬೇರೆ ಇರುತ್ತೆ. ಕೆಲವೊಬ್ಬರು ಸ್ನೇಹಿತರು ಬಹಳಷ್ಟು ಡಿಮ್ಯಾಂಡ್ ಮಾಡಿದರು, ನಮಗೆ ರೆಡಿಮೆಂಟೇ ಬೇಕು. ನಾಳೆ ರೆಡಿಮೆಂಟ್ ಆಗಿನೇ ನಮ್ಮ ಹಣೆಬರ ಈ ರೀತಿ ಆಗಿದೆ. ಯಾವಾಗಲೂ ಕೈಗೆ ಕೆಲಸ ಕೊಡಬೇಕು, ತಲೆಗೆ ಕೆಲಸ ಕೊಡಬೇಕು, ಆವಾಗ ಮಾತ್ರ ಅಚೀವ್ಮೆಂಟ್ ಜಲ್ದಿ ಆಗೋದು ಸ್ನೇಹಿತರೆ. ಬರೀ ರೆಡಿಮೆಂಟ್ ಬೆನ್ನು ಹತ್ತಿದ್ದೇವೆ ಅಂದ್ರೆ ನಾವು ರೆಡಿಮೆಂಟ್ ಆಗಿನೇ ಹೋಗ್ಬಿಡ್ತೇವೆ. ಹೌದಾ? ಸೊ ಈಗ ನೋಡಿ, ಸೊ ಹಳೆಯ ಕಾಲದ ನಮ್ಮ ಅಜ್ಜ ಅಜ್ಜಿಗಳು ಇರ್ತಾರೆ ಅಥವಾ ತಂದೆ ತಾಯಿಗಳು ಇರ್ತಾರೆ, ಅವರು ತಲೆಯಿಂದ ಅಂದರೆ ಅವ್ರ ಮೈಂಡ್ ಸೆಟ್ದಿಂದ ಲೆಕ್ಕ ಮಾಡ್ತಾರೆ. ಅವರು ವಿದಿನ್ 1 ಸೆಕೆಂಡ್ ಅಥವಾ ಒಂದು ನಿಮಿಷನಾಗ ಲೆಕ್ಕ ಮಾಡಿ ಹೇಳಿಬಿಡ್ತಾರೆ. ನಮಗೆ ಕ್ಯಾಲ್ಕುಲೇಟ್ರು, ಪೆನ್ನು, ನೋಟ್ಬುಕ್ ಕೊಟ್ಟರು ನಮಗೆ ಲೆಕ್ಕ ಬರೋಂಗಿಲ್ಲ. ಯಾಕೆ? ಸೊ ನಾವು ನಮ್ಮ ಮೈಂಡಿಗೆ ವರ್ಕ್ ಕೊಡಂಗಿಲ್ಲ, ಬರೀ ಈಸಿ ಮೆಥಡ್ ನೋಡ್ತೇವೆ ಸ್ನೇಹಿತರೆ. ಈಸಿ ಮೆಥಡ್ ಹಿಂದೆ ಬೆನ್ನು ಹತ್ತಬಾರ್ದು ಯಾವಾಗಲೂ. ನೀವು ಯಾವ ರೀತಿ ಈ ರೀತಿ ಮ್ಯಾಪ್ ಡ್ರಾ ಮಾಡಿ ಅವಾಗ ಕಲಿತೀರಲ್ಲ, ಅವೆಲ್ಲ ನಿಮ್ಮ ತಲೆಯಲ್ಲಿ ಏನಂದ್ರೆ ಪರ್ಮನೆಂಟ್ ಉಳಿಯತ್ತೆ. ಹೌದಾ? ಸೊ ಕೆಲವೊಬ್ರು ಸರ್ ನಮ್ಮ ಮ್ಯಾಪ್ ಡ್ರಾ ಮಾಡಿನೇ ಹೇಳ್ರಿ ಅಂತ ಹೇಳ್ತಾರೆ. ಬಟ್ ಕೆಲವೊಬ್ರು ಏನಂದ್ರೆ ಮ್ಯಾಪ್ನ ಮುಖಾಂತರ ನಮಗೆ ಸ್ಲೈಡ್ ಹಾಕಿ ಸರ್ ಏನೇನಿದಾವಲ್ಲ ಅವು ರೆಡಿಮೇಡ್ ಅದ್ರ ಮುಖಾಂತರ ಮಾಡಿ. ಸೊ ಇಬ್ಬರಿಗೂ ನಾನು ಈಕ್ವಲ್ ಆಗಿನೇ ಟೀಚ್ ಮಾಡ್ತೀನಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಯಾಕಂದರೆ ನಿಮ್ಮ ಡಿಮಾಂಡ್ಗಳಿಗೆ ನಾವು ಸೊ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕಾಗತ್ತೆ. ಸೊ ದೇರ್ ಇಸ್ ನೋ ಡೌಟ್. ಈಗ ಉತ್ತರ ಪೆನ್ನಾರ್ ನದಿ ಇದೆ ಸ್ನೇಹಿತರೆ. ಈ ಉತ್ತರ ಪೆನ್ನಾರ್ ನದಿ ಏನಿದೆ ಅಲ್ಲ, ಇದು ನಮಗೆ ಎಲ್ಲಿ ಹುಟ್ಟತ್ತೆ? ಉತ್ತರ ಪೆನ್ನಾರ್ ನದಿ. ಸೊ ಸಿ ಹಿಯರ್, ಉತ್ತರ ಪೆನ್ನಾರ್ ನದಿ ನಾವು ನೋಡುವಾಗ ಇದು ಕರ್ನಾಟಕ ಮತ್ತು ತಮಿಳುನಾಡಿನ ಹತ್ತಿರ. ಎಲ್ಲಿ? ಕರ್ನಾಟಕ ಮತ್ತು ಈಗ ಕರ್ನಾಟಕ. ಹೌದಾ? ಕರ್ನಾಟಕ ಈ ಭಾಗದಲ್ಲಿ ನಮಗೆ ನೋಡಿ ಸ್ನೇಹಿತರೆ, ಇಲ್ಲಿ ಕರ್ನಾಟಕ ಇದೆ ತಿಳ್ಕೊಳ್ಳಿ. ಇಲ್ಲಿ ನಮಗೆ ಕರ್ನಾಟಕ ಇದೆ, ಈ ಕಡೆಗೆ ನಮಗೆ ತಮಿಳುನಾಡು ಇದೆ. ಹೌದಾ? ಇಲ್ಲಿ ನಮಗೆ ತಮಿಳುನಾಡು ಕಂಡು ಬರುತ್ತೆ. ಈ ಕಡೆಗೆ ನಮಗೇನಿದೆ? ಕೇರಳ ಇದೆ. ಈ ಕಡೆಗೆ ಏನಿದೆ? ಇಲ್ಲಿ ಕೇರಳ. ಹೌದಾ? ಇಲ್ಲಿ ಕೇರಳ ಇದೆ. ಈಗ ಈ ನದಿಯು ನಮಗೆ ಎಲ್ಲಿಂದ ಹುಟ್ಟಿ ಬರುತ್ತೆ ನೋಡಿ. ಸೊ ನಾವು ನೋಡಿದಾಗ ಇದು ಈ ತಮಿಳುನಾಡು, ಕರ್ನಾಟಕ ಮತ್ತು ಕೇರಳ ಈ ಮೂರರ ಗಡಿಯಲ್ಲಿ ಇಲ್ಲಿ ಒಂದು ವೈನಾಡು ಪ್ರದೇಶ ಬರುತ್ತೆ. ಯಾವ ನಾಡು? ವೈನಾಡು ಪ್ರದೇಶದಿಂದ, ಯಾವ ನಾಡು? ವಾಯ್ನಾಡು ಪ್ರದೇಶದಿಂದ ಹುಟ್ಟಿ ಬಂದು ನಂತರ ಈ ನದಿಯು ಕರ್ನಾಟಕದ ತುಮಕೂರು, ಬೆಂಗಳೂರು ಹಾಗೂ ಕೋಲಾರ್, ಕರ್ನಾಟಕದ ತುಮಕೂರು, ಬೆಂಗಳೂರು ಹಾಗೂ ಕೋಲಾರ ಮುಖಾಂತರ ಹರಿದು ನಂತರ ತಮಿಳುನಾಡಕ್ಕೆ ಹೋಗುತ್ತದೆ. ತಮಿಳುನಾಡಕ್ಕೆ ಹೋಗಿ ನಂತರ ಈ ನದಿಯು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಸ್ನೇಹಿತರೆ. ಯಾವ ಕೊಲ್ಲಿಯನ್ನು ಸೇರುತ್ತದೆ? ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಅಂತ ಹೇಳ್ತೇವೆ. ಯಾವ ಕೊಲ್ಲಿ ಸೇರ್ತಿದ್ದು? ಬಂಗಾಳ ಕೊಲ್ಲಿ. ಎಲ್ಲಿದೆ ಬರ್ತಿದ್ದು? ಸೊ ಈ ನದಿಯು ತಮಿಳುನಾಡು, ಕೇರಳ ಮತ್ತು ಕರ್ನಾಟಕದ ಗಡಿ ಹತ್ತಿರ ಈ ಭಾಗದಲ್ಲಿ ವಯನಾಡು ಎಂಬ ಪ್ರದೇಶದಲ್ಲಿ ಹುಟ್ಟಿ ನಂತರ ಕರ್ನಾಟಕದ ತುಮಕೂರು, ಬೆಂಗಳೂರು ಮತ್ತು ಕೋಲಾರ ಮುಖಾಂತರ ಹರಿದು ತಮಿಳುನಾಡಕ್ಕೆ ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಯಾವ ನದಿ ಸ್ನೇಹಿತರೆ ಇದು? ನಾವು ಇದಕ್ಕೆ ಉತ್ತರ ಪೆನ್ನಾರ್ ನದಿ ಅಂತ ಕರಿತೇವೆ. ಈ ನದಿ ನಿಮಗೆ ಕೇಳಿಬಿಡ್ತಾರೆ, ಉತ್ತರ ಪೆನ್ನಾರ್ ನದಿ ಎದರೆದರ ಮುಖಾಂತರ ಹರಿದು ಹೋಗುತ್ತದೆ ಅದು ಕೇಳಿದಾಗ ನಾವು ಆನ್ಸರ್ ಮಾಡಬೇಕಾಗತ್ತೆ ತುಮಕೂರು, ಬೆಂಗಳೂರು ಮತ್ತು ಕೋಲಾರ. ಹೌದಾ? ಇದು ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈಗ ಈ ಉತ್ತರ ಪೆನ್ನಾರ್ ನದಿ ನಾವು ನೋಡಿದಾಗ ಈ ನದಿಯು 597 ಕಿಲೋಮೀಟರ್ ಉದ್ದ ಹರಿದು ಹೋಗುತ್ತದೆ. ಎಷ್ಟು? 597 ಕಿಲೋಮೀಟರ್ ಈ ನದಿ ನಮಗೆ ಉದ್ದ ಹರಿದು ಹೋಗುತ್ತದೆ. ಹಾಗಾಗಿ ಈ ನದಿ ನಾವು ನೆನ್ಪಿಟ್ಕೋಬೇಕಾಗಿದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟು
ಈ ನದಿಯ ಆದ ನಂತರ ನಾವು ಯಾವ ಕಡೆಗೆ ಹೋಗಬೇಕಾಗತ್ತೆ ಅಂದ್ರೆ ಇಲ್ಲಿರುವಂಥ ಈ ಕಡೆಗೆ ಹರಿಯುವಂಥ ಎಲ್ಲಾ ನದಿಗಳು ನೋಡಿದ್ದೇವೆ ನಾವು. ಯಾವ್ಯಾವ ನದಿಗಳು ನೋಡಿದ್ದೇವೆ ಇಲ್ಲಿ? ಸೊ ಮಹಾನದಿ ನೋಡಿದ್ದೇವೆ ಸ್ನೇಹಿತರೆ, ಮಹಾನದಿ ಹೇಳಿದೆ ನಾನು. ಆಮೇಲೆ ನೆಕ್ಸ್ಟು ಗೋದಾವರಿ ನದಿ ನೋಡಿದ್ದೇವೆ, ಗೋದಾವರಿ ನದಿ ನೋಡಿದ್ದೇವೆ. ನೆಕ್ಸ್ಟು ಕೃಷ್ಣಾ ನದಿ ನೋಡಿದ್ದೇವೆ, ಹೌದಾ? ಕಾವೇರಿ ನದಿ ನೋಡಿದ್ದೇವೆ, ಯಾವುದು? ಕಾವೇರಿ. ಕಾವೇರಿ ಆದ ನಂತರ ನಾವು ಯಾವ ನದಿ ನೋಡಿದ್ದೇವೆ ಅಂದ್ರೆ ಉತ್ತರ ಪೆನ್ನಾರ್ ನೋಡಿದ್ದೇವೆ. ಸೊ ಯಾವ ಕಡೆಗೆ ಹರಿಯುವಂಥ ನದಿಗಳು ಇದ್ದು? ಇವೆಲ್ಲ ಪೂರ್ವ ಕಡೆಗೆ ಹರಿಯುವಂಥ ನದಿಗಳು, ಹೌದಾ? ಈ ಪೂರ್ವ ಕಡೆಗೆ ಹರಿಯುವಂಥ ನದಿಗಳು ನೋಡಿ ಸ್ನೇಹಿತರೆ, ಇವೆಲ್ಲ ನದಿಗಳು ಕೂಡ ಏನಂದ್ರೆ ಈ ಪೂರ್ವ ಭಾಗ, ಪೂರ್ವ ತೀರದ ಕಡೆಗೆ ಇಲ್ಲಿ ಎಲ್ಲ ಮೆಕ್ಕಲು ಮಣ್ಣಿನ ತೀರ ಪ್ರದೇಶ ಮಾಡಿದೆ. ಯಾವುದು? ಮೆಕ್ಕಲು ಮಣ್ಣು. ಇಲ್ಲಿನೂ ಕೂಡ ನಮಗೆ ಮೆಕ್ಕಲು ಮಣ್ಣು ಕಂಡುಬರುತ್ತೆ ಈ ನದಿಯ ಮುಖಜ ಭಾಗದ ಕಡೆಗೆ. ಯಾವ ಮಣ್ಣು? ಮೆಕ್ಕಲು ಮಣ್ಣು ಕಂಡುಬರುತ್ತೆ ಇಲ್ಲಿ ಎಲ್ಲ. ಹಾಗಾಗಿ ಏನು ಮೆಕ್ಕಲು ಮಣ್ಣು ಕಂಡುಬರುತ್ತಲ್ಲ ಇಲ್ಲಿ, ಈ ಮೆಕ್ಕಲು ಮಣ್ಣು ಕಂಡುಬರುತ್ತೆ ಇಲ್ಲಿ, ಮೆಕ್ಕಲು ಮಣ್ಣು. ಈ ಮಣ್ಣು ನಮಗೆ ಸ್ನೇಹಿತರೆ, ಈ ಮಣ್ಣಿನಲ್ಲಿ ನಮಗೆ ಕಚ್ಚಾ ತೈಲ, ಈ ಕಡೆಗೆ ಏನಿದೆಯಲ್ಲ ಆ ಮಣ್ಣಿನಲ್ಲಿ ನಮಗೆ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ದೊರೀತೈತಿ. ಯಾಕಂದ್ರೆ ಈ ಕಣಗಳು ತಂದು ಇಲ್ಲಿ ಡಿಪಾಸಿಟ್ ಮಾಡಿರ್ತಾವೆ ಈ ನದಿಗಳು. ಅವುಗಳ ಒಳಗೆ ಪಳುವಳಿಕೆಗಳು ಇರ್ತವೆ, ದ ಫಾಸಿಲ್ ಆಫ್ ಆನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್, ಸಸ್ಯ ಮತ್ತು ಪ್ರಾಣಿಗಳ ಒಂದು ಪಳುವಳಿಕೆ ಇರುತ್ತೆ ಈ ಕಣಗಳ ಒಳಗೆ. ಹಾಗಾಗಿ ಈ ಭಾಗದಲ್ಲಿ ನಮಗೆ ಏನಂದ್ರೆ ಸೊ ಈ ಪೆಟ್ರೋಲಿಯಂ ಕೂಡ ದೊರೆಯುತ್ತೆ, ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ. ಸೊ ಈ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ಈ ಆಂಧ್ರ ಪ್ರದೇಶದ ಹತ್ತಿರ ನಾವು ಸ್ವಲ್ಪ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾವೆ. ಎಲ್ಲಿ? ಆಂಧ್ರ ಪ್ರದೇಶದ ಹತ್ತಿರ. ಸೊ ಈ ಮಣ್ಣಿಗೆ ನಾವು ಏನಂತ ಕರಿತೇವೆ ಅಂದ್ರೆ, ಇಲ್ಲಿರುವಂತ ಮಣ್ಣಿಗೆನೇ ನಾವು ರವಾ ಸ್ಟ್ರಕ್ಚರ್ ಸಾಯಿಲ್ ಅಂತ ಕರಿತೇವೆ. ಇಲ್ಲಿ ಏನಿದೆಯಲ್ಲ ಇದೇ ಮಣ್ಣಿಗೆ ನಾವು ರವಾ ಅಂದ್ರ ರವೆ ರೂಪದಲ್ಲಿ ಇರುತ್ತೆ ಈ ಮಣ್ಣು. ಯಾಕಂದ್ರೆ ನದಿಗಳು ಹರಿದು ಬರುವಾಗ ಹಲವಾರು ಕಣಗಳನ್ನು ತಗೊಂಡು ಬಂದಿರ್ತವೆ ಸ್ನೇಹಿತರೆ. ಅವಾಗ ಈ ಮಣ್ಣಿಗೆ ನಾವು ಏನಂತ ಕರಿತೇವೆ ಅಂದ್ರೆ ಮೆಕ್ಕಲು ಮಣ್ಣು ಹೌದು, ಅಥವಾ ನಾವು ರವಾ ರಚನೆ ಮಣ್ಣು ಅಂತ ಕರಿತೇವೆ. ಯಾವ ಮಣ್ಣು? ರವಾ ರಚನೆ ಮಣ್ಣು, ರವಾ ಸ್ಟ್ರಕ್ಚರ್ ಸಾಯಿಲ್ ಅಂತ ಕೂಡ ನಾವು ಕರಿತೇವೆ. ಈ ತೀರ ಪ್ರದೇಶದಲ್ಲಿ ನಮಗೆ ಇದು ಕಂಡು ಬರುತ್ತೆ ಇವು ಎಲ್ಲ ನದಿಗಳ ಮುಖಜ ಭಾಗದಲ್ಲಿ. ಹಾಗಾದ್ರೆ ಇವೆಲ್ಲ ನದಿಗಳು ಏನು ಪೂರ್ವಕ್ಕೆ ಹರಿಯುವಂಥ ನದಿಗಳು ಇದಿಲ್ಲ ಸ್ನೇಹಿತರೆ. ಈ ಎಲ್ಲ ನದಿಗಳು ಬಹಳಷ್ಟು ಸೊ ಏನಂದ್ರೆ ಕೃಷಿಗೆ ಅನುಕೂಲವಾಗಿರುವಂಥ ನದಿಗಳು. ಹಾಗಾಗಿ ಈ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳನ್ನು ಹೋಲಿಕೆ ಮಾಡಿದರೆ ಈ ಪೂರ್ವಕ್ಕೆ ಹರಿಯುವಂಥ ನದಿಗಳು ಭಾರತ ದೇಶದಲ್ಲಿ ಅತಿ ಪ್ರಸಿದ್ಧವಾಗಿದೆ, ಹೌದಾ? ಹಾಗಾಗಿ ಈ ನದಿಗಳು ಬಹಳಷ್ಟು ನಮಗೆ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಇವೆಲ್ಲ ನದಿಗಳು ನೋಡಿ ಎಲ್ಲಿ ಹರಿತಾ ಇದ್ದಾವೆ ಅಂದ್ರೆ ಭಾರತದ ದಕ್ಕನ ಪ್ರಸ್ಥಭೂಮಿಯ ಕಡೆಗೆ ಹರಿತಾ ಇದ್ದಾವೆ ಸ್ನೇಹಿತರೆ. ಅದಕ್ಕೆ ಇವೆಲ್ಲ ನದಿಗಳು ನೆನ್ಪಿಟ್ಕೋರಿ: ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ಮತ್ತು ಇಲ್ಲಿರುವಂಥ ಉತ್ತರ ಪೆನ್ನಾರ್. ಈ ನದಿಗಳು ನೀವು ನೆನ್ಪಿಟ್ಕೊಂಡ್ರೆ ಇಲ್ಲಿದಿಂದ 2 ಮಾರ್ಕ್ಸ್ ನಿಮಗೆ ಫಿಕ್ಸ್. ನಾನು ಏನೇನು ಹೇಳಿದೆ ಅಲ್ಲ ಅವೆಲ್ಲ ನದಿಗಳನ್ನು ನೀವು ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ, ಇಲ್ಲಿದಿಂದ 2 ಮಾರ್ಕ್ಸ್ ಫಿಕ್ಸ್ ಇರುತ್ತೆ. ಸೊ ನೀವು ಆರಾಮ್ಸೆ ಅದಕ್ಕೆ ಆನ್ಸರ್ ಮಾಡ್ಬೋದು. ಉಪನದಿಗಳು ಏನು ಹೇಳಿದಲ್ಲ ಯಾವಾಗಲೂ ಅದನ್ನು ಮರಿಬೇಡ್ರಿ ಸ್ನೇಹಿತರೆ. ನೆಕ್ಸ್ಟ್ ನಾವು ಯಾವ ಕಡೆಗೆ ಹೋಗ್ಬೇಕಾಗತ್ತೆ ಅಂದ್ರೆ, ಈಗ ಈ ಪಶ್ಚಿಮ ಕಡೆಗೆ ಹರಿಯುವಂಥ ನದಿಗಳು ಯಾವ ಕಡೆಗೆ? ಈ ಪಶ್ಚಿಮ ಕಡೆಗೆ ಹರಿಯುವಂಥ ನದಿಗಳನ್ನು ನಾವು ನೋಡಿದಾಗ ಸ್ನೇಹಿತರೆ, ಆ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ನಮಗೆ ಬಹಳಷ್ಟು ಇಂಪಾರ್ಟೆಂಟ್. ಈ ನದಿಗಳು ನಮಗೆ ಇಂಪಾರ್ಟೆಂಟ್ ಆಗಂಗಿಲ್ಲ, ಯಾಕಂದ್ರೆ ಆ ನದಿಗಳೊಳಗ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ, ಹೌದಾ? ಸೊ ಈಗ ನಾವು ನೋಡುವಾಗ ಮೊದಲಿಗೆ ನಾವು ಲೂನಿ ನದಿ ನೋಡೋಣ. ಯಾವ ನದಿ? ಲೂನಿ ನದಿ ನೋಡೋಣ. ಈ ಲೂನಿ ನದಿಯ ಏನು ವಿಶೇಷತೆ ಇದೆ, ಯಾವ ರೀತಿ ವಿಶೇಷತೆ ಇದೆ ಅದನ್ನೆಲ್ಲ ನಾವು ನೋಡ್ಬೇಕಾಗತ್ತೆ ಸ್ನೇಹಿತರೆ. ಯಾವುದು? ಲೂನಿ. ಈಗ ನೋಡಿ ಲೂನಿ ನದಿ ಇದೆ ನಮಗೆ ಇಲ್ಲಿ, ಹೌದಾ? ಈಗ ಈ ಲೂನಿ ನದಿ ನಾವು ನೋಡಿದಾಗ ಈಗ ನಮಗೆ ಈ ಭಾಗದಲ್ಲಿ ಲೂನಿ ನದಿ ಇದೆ ಸ್ನೇಹಿತರೆ. ಈಗ ನಿಮಗೆ ಇದು ಮ್ಯಾಪ್ ಏನಂತ ನಿಮಗೆ ಗೊತ್ತಾಗ್ತಾ ಇಲ್ಲ, ಹೌದಾ? ಈಗ ನೋಡಿ ಈಸಿ ಮೆಥಡ್ನಾಗ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೀವು ಒಂದು ಸ್ವಲ್ಪ ಈ ಕಡೆಗೆ ನನ್ನ ಕಡೆಗೆ ಅಬ್ಸರ್ವೇಷನ್ ಮಾಡಿ. ಇದು ಕಲರ್ ಕಾಣುತ್ತಲ್ಲ, ರೆಡ್ ಕಲರ್. ಸೊ ಈಸ್ ಇಟ್ ವಿಸಿಬಲ್? ಸೊ ಇಫ್ ಯು ವಿಸಿಬಲ್ ದಿಸ್ ಕಲರ್ ಯು ಸಿ ಹಿಯರ್, ದಿಸ್ ಇಸ್ ದ ಇಂಡಿಯಾ ಮ್ಯಾಪ್, ಹೌದಾ? ಇದು ಭಾರತ ದೇಶ. ಈ ಕಡೆಗೆ ನಮಗೆ ಏನಿದೆ ಅಂದ್ರೆ ಸ್ನೇಹಿತರೆ, ಇದು ಗುಜರಾತ್ ಪ್ರದೇಶ ಇದೆ. ನೆಕ್ಸ್ಟು ಇಲ್ಲಿದಿಂದ ನಮಗೆ ಮೇಲೆ ಹೋದಾಗ ಇದು ನಮಗೆ ಈ ಕಡೆಗೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಅವು ಬರುತ್ತೆ. ನೆಕ್ಸ್ಟು ಈ ಭಾಗ ನಿಮಗೆ ಇದನ್ನು ನೀವು ಮ್ಯಾಪನ್ನು ಒಂದು ಸ್ವಲ್ಪ ನೀವು ಅಬ್ಸರ್ವೇಷನ್ ಮಾಡಿದಾಗ ಇದು ನಿಮಗೆ ಗೊತ್ತಾಗತ್ತೆ ಇದು ಪಶ್ಚಿಮ ಇದೆ ಅಂತ, ಹೌದಾ? ಈಗ ನಾವು ಇಲ್ಲಿ ನೋಡಿದಾಗ ಈ ಭಾಗದಲ್ಲಿ ಇಲ್ಲೇನು ರಾಜಸ್ಥಾನ್ ಬರುತ್ತಲ್ಲ,
ಈ ರಾಜಸ್ಥಾನದ ಹತ್ತಿರ ನಮಗೆ ಇಲ್ಲಿ ಅರಾವಳಿ ಶ್ರೇಣಿಗಳು ಕಂಡುಬರ್ತವೆ ಸ್ನೇಹಿತರೆ. ಯಾವುದು? ಅರಾವಳಿ. ಹೌದಾ? ಅರಾವಳಿ ಶ್ರೇಣಿ ಅಂತ ಕರಿತೇವೆ. ಅರಾವಳಿ. ಈ ಅರಾವಳಿ ಶ್ರೇಣಿಗಳ ಬಗ್ಗೆ ಹೇಳ್ತೀನಿ. ಈ ಅರಾವಳಿ ಶ್ರೇಣಿಗಳು ಏನಿದಾವಲ್ಲ ಸ್ನೇಹಿತರೆ, ಇವು ಜಗತ್ತಿನಲ್ಲೇ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳು. ಯಾವುದು? ಅರಾವಳಿ ಶ್ರೇಣಿಗಳು. ಜಗತ್ತಿನಲ್ಲಿನೇ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳು ಯಾವ? ಅರಾವಳಿ ಶ್ರೇಣಿಗಳು. ಇವು ನಮಗೆ ಜಾಸ್ತಿ ಗುಜರಾತದಲ್ಲಿ ಏನಂದ್ರ ಉತ್ತರ ಭಾಗದ ಕಡೆಗೆ ಸ್ವಲ್ಪ ಪ್ರಮಾಣದಲ್ಲಿ ಕಂಡುಬರುತ್ತೆ. ಅಪಾರ ಪ್ರಮಾಣದಲ್ಲಿ ಈ ಶ್ರೇಣಿಗಳು ಎಲ್ಲಿದ್ದಾವೆ ಅಂದ್ರೆ ರಾಜಸ್ಥಾನದಿಂದ ಇವು ಎಲ್ಲಿವರೆಗೆ ಹೋಗಿದಾವೆ ಅಂದ್ರೆ ಈ ಶ್ರೇಣಿ ಡೆಲ್ಲಿವರೆಗೆ. ಎಲ್ಲಿವರೆಗೆ ಇದಾವೆ ಇವು? ದೆಹಲಿ. ಹೌದಾ? ಈಗ ನೋಡ್ರಿ, 2 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶದ ಕಡೆಗೆ ಕಂಡು ಬರುತ್ತೆ ಅರಾವಳಿ ಶ್ರೇಣಿಗಳು ಸ್ನೇಹಿತರೆ. 1 ರಾಜಸ್ಥಾನ್, ಗುಜರಾತ್ ಮತ್ತು ದೆಹಲಿವರೆಗೆ ಕಂಡು ಬರುತ್ತೆ. ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳು. ಈಗ ಈ ಅರಾವಳಿ ಶ್ರೇಣಿಗಳಲ್ಲಿ ಈ ಲೂನಿ ನದಿ ಈ ಅರಾವಳಿ ಶ್ರೇಣಿಯಿಂದ ಹುಟ್ಟಿ ಬರುತ್ತೆ. ಎಲ್ಲಿದಿಂದ ಹುಟ್ಟಿ ಬರುತ್ತೆ? ಅರಾವಳಿ ಶ್ರೇಣಿಯಿಂದ. ಅರಾವಳಿ ಶ್ರೇಣಿಗಳ ದಕ್ಷಿಣ ಭಾಗದಿಂದ ಈ ನದಿ ಹುಟ್ಟಿ ಬಂದು, ಅರಾವಳಿ ಶ್ರೇಣಿಯ ದಕ್ಷಿಣ ಭಾಗದಿಂದ ಈ ನದಿ ಹುಟ್ಟಿ ಬಂದು, ನಂತರ ಈ ನದಿಯು ರಾಜಸ್ಥಾನ್ ಮತ್ತು ಗುಜರಾತ್ ಮುಖಾಂತರ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಯಾವ ಸಮುದ್ರವನ್ನು ಸೇರುತ್ತದೆ? ಅರಬ್ಬಿ ಸಮುದ್ರ. ಯಾಕಂದ್ರೆ ಇಲ್ಲಿ ನಮಗೆ ಅರಬ್ಬಿ ಸಮುದ್ರ ಕಂಡು ಬರುತ್ತೆ ಸ್ನೇಹಿತರೆ. ಯಾವ ಸಮುದ್ರ? ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಈಗ ಇದೇ ಸೇಮ್ ಲೂನಿ ನದಿ ನಾವು ಏನಿದೆ ಅಲ್ಲ, ಈ ನದಿಯನ್ನು ನಾವು ಇಲ್ಲಿ ಮ್ಯಾಪ್ನ್ಯಾಗ ನೋಡಿದಾಗ ಸ್ನೇಹಿತರೆ ಇಲ್ಲಿದೆ ನೋಡಿ. ಇಲ್ಲಿ ನಮಗೆ ಅರಾವಳಿ ಶ್ರೇಣಿಗಳು ಕಂಡು ಬರ್ತಾವೆ. ಇಲ್ಲಿ ಎಲ್ಲ ಅರಾವಳಿ ಶ್ರೇಣಿಗಳು, ಹೌದಾ? ಅರಾವಳಿ ಶ್ರೇಣಿಗಳು ಇದಾವೆ. ನೆಕ್ಸ್ಟ್ ಈ ನದಿಯನ್ನು ನಾವು ನೋಡಿದಾಗ ಸ್ನೇಹಿತರೆ, ಈ ಲೂನಿ ನದಿಯು ಈ ಅರಾವಳಿ ಶ್ರೇಣಿಗಳ ದಕ್ಷಿಣ ಭಾಗದಿಂದ, ಹೌದಾ? ಅರಾವಳಿ ಶ್ರೇಣಿಗಳ ಒಂದು ದಕ್ಷಿಣ ಭಾಗದಿಂದ ಹುಟ್ಟಿ, ನಂತರ ಈ ನದಿಯು ರಾಜಸ್ಥಾನ್ ಹಾಗೂ ಗುಜರಾತ್ ಮುಖಾಂತರ ಹರಿದು ಇದು ಎಲ್ಲಿಗೆ ಬರುತ್ತೆ ಅಂದ್ರೆ ನಮಗೆ ಈ ಅರಬ್ಬಿ ಸಮುದ್ರಕ್ಕೆ ಬಂದು ಸೇರುತ್ತೆ. ಯಾವುದು? ಲೂನಿ ನದಿ. ಹೌದಾ? ಯಾವ ಶ್ರೇಣಿಯಲ್ಲಿ ಹುಟ್ಟಿದು? ಅರಾವಳಿ ಶ್ರೇಣಿಯಲ್ಲಿ ಹುಟ್ಟಿತು ಲೂನಿ ನದಿ. ನೆಕ್ಸ್ಟ್ ರಾಜಸ್ಥಾನ್, ಗುಜರಾತ್ ಮುಖಾಂತರ ಹರಿದು ಅರಬ್ಬಿ ಸಮುದ್ರಕ್ಕೆ ಬಂತು ಸ್ನೇಹಿತರೆ. ಹಾಗಾದ್ರೆ ಇದು ನಮಗೆ ಮೈನರ್ ರಿವರ್. ಇದು ಮಳೆಗಾಲದಲ್ಲಿ ಮಾತ್ರ ಇದರಲ್ಲಿ ನೀರು ತುಂಬಿ ಹರಿಯುತ್ತೆ. ಆಮೇಲೆ ಬೇಸಿಗೆ ಸಮಯದಲ್ಲಿ ಇದರಲ್ಲಿ ನೀರು ಏನಾಗತ್ತೆ ಅಂದ್ರೆ ಡ್ರೈ ಆಗಿಬಿಡುತ್ತೆ ಸ್ನೇಹಿತರೆ. ಈಗ ನೀವು ನೋಡ್ಬೋದು ಈ ನದಿ ಏನಾಗತ್ತೆ ಅಂದ್ರ ಈ ಅರಬ್ಬಿ ಸಮುದ್ರ ಸೇರೋಕ್ಕಿಂತ ಮುಂಚೆನೆ ಈ ನದಿ ಏನಂದ್ರ ಸಂಪೂರ್ಣವಾಗಿ ಆ ನದಿಯ ಒಂದು ಏನಾಗ್ಬಿಡತ್ತೆ ಅಂದ್ರ ಜಲಯಾನ ಪ್ರದೇಶ ಖಾಲಿ ಆಗ್ಬಿಡತ್ತೆ. ಅಂದ್ರೆ ಈ ಭಾಗ ಸೇರೋಕ್ಕಿಂತ ಮುಂಚೆನೆ ಈ ನದಿಯ ನೀರು ಏನಂದ್ರ ರಾಜಸ್ಥಾನ್ ಮತ್ತು ಗುಜರಾತದಲ್ಲಿನೇ ಬತ್ತಿ ಹೋಗ್ಬಿಡುತ್ತೆ ಸಂಪೂರ್ಣವಾಗಿ. ಯಾಕಂದ್ರೆ ಈ ನದಿ ಒಳಗೆ ನೀರಿನ ಪ್ರಮಾಣ ಏನಂದ್ರೆ ಕಡಿಮೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಈ ನೀರು ಸಂಪೂರ್ಣವಾಗಿ ಏನಾಗತ್ತೆ ಅಂದ್ರೆ ಕಡಿಮೆ ಇರುವುದರಿಂದ ರಾಜಸ್ಥಾನ್ ಮತ್ತು ಗುಜರಾತದಲ್ಲಿನೇ ಬತ್ತಿ ಹೋಗ್ಬಿಡುತ್ತೆ. ಬತ್ತಿ ಹೋಗುವುದರಿಂದ ನಮಗ ಕ್ವಶನ್ಸ್ ಕೇಳ್ತಾರೆ, ಭಾರತ ದೇಶದಲ್ಲಿನೇ ಹುಟ್ಟಿ ಭಾರತ ದೇಶದಲ್ಲಿನೇ ಬತ್ತಿ ಹೋಗುವಂತ ಏಕೈಕ ನದಿ ಯಾವ್ದಕ್ಕೆ ಕೇಳ್ತಾರೆ ಸ್ನೇಹಿತರೆ. ಯಾವ್ದಿದೆ ಅಂದ್ರೆ ಅದು ಲೂನಿ ನದಿ ಇದೆ. ಯಾವ ನದಿ ಇದೆ ಇದು? ಲೂನಿ ನದಿ ಅಂತ ಕರಿತೇವೆ ನಾವು. ಯಾವ ನದಿ? ಲೂನಿ ನದಿ ಅಂತ ನೆನ್ಪಿಟ್ಕೊಳ್ಳಿ. ಹೌದಾ? ಭಾರತ ದೇಶದಲ್ಲಿನೇ ಹುಟ್ಟಿ ಭಾರತ ದೇಶದಲ್ಲಿನೇ ತನ್ನ ಜಲಯಾನ ಪ್ರದೇಶವನ್ನು ಖಾಲಿ ಮಾಡಿಕೊಳ್ಳುವಂತ ಏಕೈಕ ನದಿ ಯಾವ್ದಿದೆ ಅಂದ್ರೆ ಅದು ಲೂನಿ ನದಿ ಅಂತ ಕರಿತೇವೆ ಸ್ನೇಹಿತರೆ. ಗೊತ್ತಾಯ್ತಾ? ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಇದರ ಮೇಲೆ ಕ್ವಶನ್ಸ್ ಕೇಳ್ತಾರೆ ನಿಮಗೆ. ಹಾಗಾದ್ರೆ ಈ ನದಿಯು 497 ಕಿಲೋಮೀಟರ್ ವರೆಗೆ ಉದ್ದ ಹರಿಯುತ್ತದೆ. ಎಷ್ಟು? 497 ಕಿಲೋಮೀಟರ್ ವರೆಗೆ ಉದ್ದ ಹರಿಯುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಈ ನದಿಯನ್ನು ನೆನ್ಪಿಟ್ಕೋಬೇಕಾಗತ್ತೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಈ ನದಿಯ ವಿಶೇಷತೆ ಏನಿದೆ ಅಂದ್ರೆ ಸ್ನೇಹಿತರೆ, ಈ ನದಿಯ ನೀರು ಉಪ್ಪಾಗಿರತ್ತೆ. ಈ ನದಿಯ ನೀರು ಉಪ್ಪಾಗಿರುತ್ತೆ. ಹೌದಾ? ಯಾಕಂದ್ರೆ ದಿಸ್ ರಿವರ್ ವಾಟರ್ ಈಸ್ ಸಾಲ್ಟಿ. ಯಾಕಾಗಿದೆ ಅಂದ್ರೆ ಈ ನದಿ ಇಲ್ಲಿ ರಾಜಸ್ಥಾನದಲ್ಲಿರುವಂತ ಈ ಕಡೆಗೆ ನಮಗೆ ಥಾರ್ ಮರುಭೂಮಿ ಏನಿದೆ ಅಲ್ಲ, ಥಾರ್
ಥಾರ್ ಮರುಭೂಮಿಯ ಮುಖಾಂತರ ಹರಿದು ಹೋಗೋದರಿಂದ ಆ ಮರುಭೂಮಿ ಏನಿದೆಯಲ್ಲ ಆ ಮರುಭೂಮಿ ಸ್ವಲ್ಪ ಉಪ್ಪುಪ್ಪಾಗಿದೆ. ಯಾಕಂದ್ರೆ ಯಾವಾಗಲೂ ಮರುಭೂಮಿಗಳು ಏನಂದ್ರೆ ಉಪ್ಪುಪ್ಪಾಗಿರ್ತಾವೆ ಸ್ನೇಹಿತರೆ. ಆ ಮರುಭೂಮಿಯಲ್ಲಿ ಮಳೆ ಆದಾಗ ಮಳೆ ಏನಾಗತ್ತೆ ಅಂದ್ರೆ ಸೊ ಅಲ್ಲಿ ಇರುವಂತ ಬರೀ ನೀರನ್ನು ಮಾತ್ರ ಸೂರ್ಯನ ಕಿರಣಗಳು ಹೀರ್ಕೊಂಡ್ ಬಿಡ್ತಾವೆ, ಅಲ್ಲಿ ಇರುವಂತ ಉಪ್ಪಿನಾಂಶವನ್ನು ಅಲ್ಲೇ ಬಿಟ್ಬಿಡುತ್ತೆ. ಹಾಗಾಗಿ ಉಪ್ಪಿನಾಂಶ ಇರುತ್ತೆ ಮರುಭೂಮಿಗಳಲ್ಲಿ. ಆ ಉಪ್ಪಿನಾಂಶ ಇರುವಂತ ಮರುಭೂಮಿಗಳಲ್ಲಿ ಇವು ಹರಿದು ಹೋಗುವುದರಿಂದ ಈ ನದಿಯ ಏನಾಗಿದೆ ಅಂದ್ರೆ ಇದು ಉಪ್ಪುಪ್ಪಾಗಿದೆ ಅಂತ ನಾವು ಹೇಳ್ಬಹುದು. ಯಾವ ನದಿ? ನಮಗೆ ಲೂನಿ ನದಿ. ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಇಲ್ಲಿದಿಂದ ನಿಮಗೆ ಒಂದು ಕ್ವಶನ್ಸು ಕೇಳ್ತಾರೆ. ಭಾರತ ದೇಶದಲ್ಲಿನೇ ಹುಟ್ಟಿ ಭಾರತ ದೇಶದಲ್ಲಿನೇ ತನ್ನ ಜಲಯಾನ ಪ್ರದೇಶವನ್ನು ಖಾಲಿ ಮಾಡಿಕೊಳ್ಳುವಂತಹ ಏಕೈಕ ನದಿ ಯಾವುದಂದ್ರೆ ಲೂನಿ ನದಿ ಅಂತ ಕರಿತೇವೆ ಸ್ನೇಹಿತರೆ. ಅರಾವಳಿ ಏನುಗಳು ಏನಿದಾವಲ್ಲ, ಈ ಅರಾವಳಿ ಪರ್ವತಗಳ ಶ್ರೇಣಿಯಿಂದ ಈ ನದಿ ಹುಟ್ಟಿ ಬರುತ್ತೆ. ಅರಾವಳಿ ಶ್ರೇಣಿಗಳ ಬಗ್ಗೆ ಹೇಳ್ತೀನಿ. ಇವು ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳು ಅಂತ ಹೇಳಿದೆ, ಹೌದಾ? ಹಾಗಾದ್ರೆ ಈ ಅರಾವಳಿ ಶ್ರೇಣಿಗಳ ಮೇಲೆ ಮೊನ್ನೆ PSI ಎಕ್ಸಾಮ್ದಲ್ಲಿನೂ ಕ್ವಶನ್ ಕೇಳಿದ್ರು ನೋಡ್ರಿ ಸ್ನೇಹಿತರೆ. ಜಗತ್ತಿನಲ್ಲಿನೇ ಅತ್ಯಂತ ಹಳೆಯ ಪುರಾತನ ಶ್ರೇಣಿಗಳು ಯಾವ ಕ್ವಶನ್ಸ್ ಕೇಳಿದ್ರು. ಯಾವುದು? ಅರಾವಳಿ ಶ್ರೇಣಿ. 2 ಸರ್ತಿ ಆಯ್ತಿದ್ದು ಸಿವಿಲ್ PSI ಕೇಳ್ತಾ ಇರುವಂತದ್ದು ಕ್ವಶನ್ಸ್. ಎದ್ರ ಬಗ್ಗೆ? ಅರಾವಳಿ ಶ್ರೇಣಿಗಳು. ಸೊ ನಾನು ಎಲ್ಲ ಶ್ರೇಣಿಗಳು ಯಾವ್ಯಾವ ಇದಾವೆ ಅಂತ ಮತ್ತೆ ಇನ್ನೊಮ್ಮೆ ನಾನು ಡಿಸ್ಕಷನ್ ಮಾಡ್ತೀನಿ. ದಕ್ಷಿಣ ಭಾರತದಲ್ಲಿರುವಂತಹ ಶ್ರೇಣಿಗಳು, ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಈಗ ಲೂನಿ ನದಿ ನೆನ್ಪಿಟ್ಕೊಳ್ಳಿ, 497 ಕಿಲೋಮೀಟರ್ ಇದೆ ಸ್ನೇಹಿತರೆ. ಇದು ನಮಗೆ ಇಂಪಾರ್ಟೆಂಟ್ ಆಗತ್ತೆ, ಹೌದಾ? ಯಾವ ನದಿ ನೋಡಿದ್ದೇವೆ ನಾವೀಗ? ಲೂನಿ ನದಿ. ಯಾವ ಸಮುದ್ರವನ್ನು ಸೇರ್ತು? ಅರಬ್ಬಿ ಸಮುದ್ರವನ್ನು ಸೇರ್ತು ಸ್ನೇಹಿತರೆ ಇಲ್ಲಿ ಬಂದು. ಸೊ ಇಲ್ಲಿ ಇರುವಂತಹ ಲೂನಿ ನದಿನೇ ನಾನು ಈ ಕಡೆಗೆ ನಿಮಗೆ ತೋರಿಸಿದೆ. ಎಲ್ಲಿ? ಗುಜರಾತದ ಹತ್ತಿರ ಬಂದು ಅರಬ್ಬಿ ಸಮುದ್ರವನ್ನು ಸೇರ್ತು. ಓಕೆ, ಸೊ ನೆಕ್ಸ್ಟ್ ಇಲ್ಲಿದಿಂದ ನಾವು ಮುಂದೆ ಹೋಗೋಣ ಸ್ನೇಹಿತರೆ. ಮುಂದೆ ಹೋದಾಗ ಲೂನಿ ನದಿ ಆದ ನಂತರ ನಾವು ಮುಂದಿನ ನದಿ ನಾವು ನೋಡಿದಾಗ, ಸೊ ನೋಡಿ ಮುಂದಿನ ನದಿ ಯಾವ್ದು ಬರುತ್ತೆ, ಯಾವ ರೀತಿ ಇದೆ, ಅವುಗಳನ್ನು ನಾವು ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ಅಬ್ಸರ್ವೇಷನ್ ಮಾಡಿದಾಗ ಸ್ನೇಹಿತರೆ, ಸೊ ನೆಕ್ಸ್ಟು ನಾವು ನೋಡಿದಾಗ ಇಲ್ಲಿ ಕೆಲವೊಂದು ನದಿಗಳು ನಮಗೆ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ನದಿ ನಾವು ನೋಡೋಣ. ಯಾವ? ಲೂನಿ ನದಿಯ ಆದಮೇಲೆ ನಾವು ಸಬರ್ಮತಿ ನದಿ ನೋಡ್ಬೇಕಾಗತ್ತೆ. ಯಾವುದು? ಸಬರ್ಮತಿ, ಹೌದಾ? ಈಗ ಸಬರ್ಮತಿ ನದಿ ನಾವು ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡೋಣ. ಯಾವ ನದಿ ನೋಡಬೇಕಾಗಿದೆ? ಸಬರ್ಮತಿ. ಈಗ ಸಬರ್ಮತಿ ನದಿ ಅದು ಯಾವ ರೀತಿ ಇದೆ ಅದನ್ನು ನಾವು ನೋಡಿದಾಗ ಇಲ್ಲಿ ನೋಡಿ, ನಾವು ಮ್ಯಾಪಿನ ಮುಖಾಂತರ ನೋಡೋಣ. ಸಬರ್ಮತಿ, ಹೌದಾ? ಸಬರ್ಮತಿ ನದಿ, ಸಬರ್ಮತಿ. ಈಗ ಈ ಸಬರ್ಮತಿ ನದಿನೂ ಕೂಡ ನಮಗೆ ಇಲ್ಲಿ ಮ್ಯಾಪ್ ತೆಗಿತೀನಿ ನೋಡಿ ಸ್ನೇಹಿತರೆ. ನೀವು ಕೂಡ ಮ್ಯಾಪ್ ತೆಗೀರಿ. ಯಾಕಂದ್ರೆ ಮ್ಯಾಪ್ ತೆಗೆಯುವುದರಿಂದ ಇದು ನಮಗೆ ಕ್ಲಿಯರ್ ಆಗತ್ತೆ. ಒಂದ್ ಕಡೆಗೆ ಮಾತ್ರ ಮ್ಯಾಪ್ ತೆಗಿ ನೀವು ಕೂಡ, ಹೌದಾ? ಈಗ ಸಬರ್ಮತಿ ನದಿ, ಯಾವ ನದಿ? ಸಬರ್ಮತಿ ನದಿ ನಾವು ನೋಡಿದಾಗ ಯಾವ ನದಿ ನೋಡ್ಬೇಕಾಗಿದೆ ಸ್ನೇಹಿತರೆ? ಸಬರ್ಮತಿ ನದಿ. ಈಗ ಈ ಸಬರ್ಮತಿ ನದಿ ನಾವು ನೋಡ್ಬೇಕಾದ್ರೆ ಇಲ್ಲಿನೂ ಕೂಡ ನಮಗೆ ಅರಾವಳಿ ಶ್ರೇಣಿಗಳು, ಇದನ್ನು ಕೂಡ ಅರಾವಳಿ ಶ್ರೇಣಿಯಿಂದನೇ ಬರುತ್ತೆ. ಎಲ್ಲಿದಿಂದ? ಅರಾವಳಿ, ಹೌದಾ? ಅರಾವಳಿ ಶ್ರೇಣಿಯ ದಕ್ಷಿಣ ಭಾಗದಿಂದ ಈ ನದಿನೂ ಕೂಡ ಬರುತ್ತೆ. ಅರಾವಳಿ ಶ್ರೇಣಿಯ ದಕ್ಷಿಣ ಭಾಗ. ಯಾವ ಭಾಗ? ಅರಾವಳಿ ಶ್ರೇಣಿಯ ದಕ್ಷಿಣ ಭಾಗ ಅಂತ ಕರಿತೇವೆ. ಈಗ ಈ ಅರಾವಳಿ ಶ್ರೇಣಿಯ ದಕ್ಷಿಣ ಭಾಗದಿಂದ ನಮಗೆ ಯಾವ ನದಿ ಬರುತ್ತೆ ಅಂದ್ರೆ ಸ್ನೇಹಿತರೆ, ಈ ನದಿ ಸಬರ್ಮತಿ, ಹೌದಾ? ಇಲ್ಲಿದಿಂದ ಇದು ಸ್ವಲ್ಪ ರಾಜಸ್ಥಾನ್ ಮತ್ತು ಗುಜರಾತ್ ಮುಖಾಂತರ ಹರಿದು, ಇದರ ಮುಖಾಂತರ ರಾಜಸ್ಥಾನ್ ಅಂತ ಹೇಳ್ಬೋದು ನಾವು, ರಾಜಸ್ಥಾನ್. ನೆಕ್ಸ್ಟು ಗುಜರಾತ್ ಮುಖಾಂತರ ಹರಿದು, ಗುಜರಾತ್, ಹೌದಾ? ಗುಜರಾತ್ ಮುಖಾಂತರ ಹರಿದು ನಂತರ ಈ ನದಿಯು ಈ ಕೆಳಗಡೆಗೆ ಬರುತ್ತೆ. ಇಲ್ಲಿ ಖಂಬತ್ ಖಾರಿ ಇದೆ ಸ್ನೇಹಿತರೆ. ಯಾವ ಖಾರಿ? ಈ ಭಾಗದಲ್ಲಿ ನಮಗೆ ಖಂಬತ್, ಹೌದಾ? ಖಂಬತ್ ಖಾರಿ ಕಂಡು ಬರುತ್ತೆ. ಯಾವ ಖಾರಿ? ಖಂಬತ್ ಖಾರಿಗೆ ಬಂದು ಸೇರುತ್ತದೆ. ಯಾವ ನದಿ ಇದು ನಮಗೆ? ಸಬರ್ಮತಿ ನದಿ. ಅರಾವಳಿ ಶ್ರೇಣಿಗಳ ದಕ್ಷಿಣ ಭಾಗದಲ್ಲಿ ಹುಟ್ಟಿ ರಾಜಸ್ಥಾನ್, ಗುಜರಾತ್ ಇದರ ಮುಖಾಂತರ ಹರಿದು ಖಂಬತ್ ಖಾರಿಯನ್ನು ಬಂದು ಸೇರುತ್ತದೆ. ಈ ಖಂಬತ್ ಖಾರಿ ಎಲ್ಲಿದೆ ಅಂದ್ರೆ ಅರಬ್ಬಿ ಸಮುದ್ರ ಕಡೆಗೆ ನಮಗೆ ಕಂಡು ಬರುತ್ತೆ. ಅರಬ್ಬಿ ಸಮುದ್ರ ಅಂದ್ರೆ ಗುಜರಾತದ ದಕ್ಷಿಣ ಭಾಗದ ಕಡೆಗೆ, ಹೌದಾ? ಸೊ ಈಗ
ಈ ನದಿಯು ನಮಗೆ 371 ಕಿಲೋಮೀಟರ್ ವರೆಗೆ ಉದ್ದ ಹರಿಯುತ್ತದೆ ಸ್ನೇಹಿತರೆ. 371 ಕಿಲೋಮೀಟರ್ ಉದ್ದ ಈ ನದಿ ಹರಿಯುತ್ತೆ ನಮಗೆ. ಹಾಗಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಈಗ ಈ ನದಿಯ ಮೇಲೆ ನಮಗೆ ಈ ಗುಜರಾತದ ಹತ್ತಿರ ಸಬರ್ಮತಿ ಆಶ್ರಮ ಇದೆ. ಈ ನದಿಯ ದಡದಲ್ಲಿ ಯಾವ ಆಶ್ರಮ? ಸಬರ್ಮತಿ. ಸಬರ್ಮತಿ. ಯಾವ ಮತಿ? ಸಬರ್ಮತಿ. ಹೌದಾ? ಈ ನದಿಯ ದಡದಲ್ಲಿ ಗುಜರಾತದ ಹತ್ತಿರ ಸಬರ್ಮತಿ ಆಶ್ರಮ ಇದೆ ಸ್ನೇಹಿತರೆ. ಆ ಸಬರ್ಮತಿ ಆಶ್ರಮವನ್ನು ನೀವು ನೆನಪಿಟ್ಕೊಳ್ಳಿ. ಓಕೆ, ಸಬರ್ಮತಿ ಆಶ್ರಮ ಇದೆ. ನೆಕ್ಸ್ಟ್ ಈ ನದಿಯ ದಡದಲ್ಲಿ ಏನ್ ನಡೆಯುತ್ತೆ ಅಂದ್ರ ದಂಡಿ ಸತ್ಯಾಗ್ರಹ. ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ಕರಿತೇವೆ. ದಂಡಿ ಉಪ್ಪಿನ, ಎದರದು? ಉಪ್ಪಿನ ಸತ್ಯಾಗ್ರಹ. ದಂಡಿ ಉಪ್ಪಿನ ಸತ್ಯಾಗ್ರಹನು ಕೂಡ ಈ ನದಿಯ ದಡದಲ್ಲಿ ನಡೆಯುತ್ತೆ ಸ್ನೇಹಿತರೆ. ಯಾವ ನದಿಯ ದಡದಲ್ಲಿ? ಸಬರ್ಮತಿ. ಹಾಗಾಗಿ ನಿಮಗೆ ಸಬರ್ಮತಿ ನದಿ ಬಂದಾಗ ಅದರ ಬಗ್ಗೆ ನಿಮಗೆ ಗೊತ್ತಾಗಬೇಕಾಗತ್ತೆ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಹೌದಾ? ನೆಕ್ಸ್ಟ್ ಈ ಸಬರ್ಮತಿ ನದಿ ಏನ್ ಸೇರ್ತು? ಖಂಬತ್ ಖಾರಿ. ಹೌದಾ? ಖಂಬತ್ ಖಾರಿ ಸೇರ್ತು. ಈ ಖಂಬತ್ ಖಾರಿನೇ ಎಲ್ಲಿ ಬರುತ್ತೆ ಅಂದ್ರ ಅರಬ್ಬಿ ಸಮುದ್ರ ಕಡೆಗೆ ಕಂಡು ಬರುತ್ತೆ ಸ್ನೇಹಿತರೆ, ಗುಜರಾತದ ದಕ್ಷಿಣ ಭಾಗದ ಕಡೆಗೆ. ಓಕೆ, ಸೊ ಇಷ್ಟು ಈ ನದಿಯ ಬಗ್ಗೆ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ನದಿಗೆ ಹೋಗ್ಬೇಕಾಗತ್ತೆ ನಾವು. ಯಾವ ನದಿ ಅಂದ್ರೆ ನರ್ಮದಾ ನದಿ. ಹೌದಾ? ಈ ನರ್ಮದಾ ನದಿ ಏನಿದೆಯಲ್ಲ ಸ್ನೇಹಿತರೆ, ಇದು ಬಹಳಷ್ಟು ಇಂಪಾರ್ಟೆಂಟ್ ನದಿ. ಯಾವ ಕಡೆಗೆ ಹರಿಯುವಂತ ನದಿ ಅಂದ್ರೆ ಸೊ ಪಶ್ಚಿಮಕ್ಕೆ ಹರಿಯುವಂತ ನರ್ಮದಾ ನದಿ. ಇದು ಬಹಳಷ್ಟು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ನರ್ಮದಾ ನದಿ. ಹೌದಾ? ಅದನ್ನ ನಾವು ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಕ್ವಶನ್ಸ್ ಕೇಳಿದ್ರ ಆ ನದಿಯ ಮೇಲೆ ಜಾಸ್ತಿ ಕೇಳ್ತಾರೆ. ಪಶ್ಚಿಮಕ್ಕೆ ಹರಿಯುವಂತ ನದಿಗಳಲ್ಲಿ ಈ ನರ್ಮದಾ ನದಿಯ ಬಗ್ಗೆ ಜಾಸ್ತಿ ಕ್ವಶನ್ಸ್ ಕೇಳಿಬಿಡ್ತಾರೆ. ಬನ್ನಿ ನೋಡೋಣ ನರ್ಮದಾ ನದಿ ಯಾವ ರೀತಿ ಇದೆ ಅಂತ ನಾವು ನೋಡಿದಾಗ. ಸೊ PPT ಮುಖಾಂತರ ಅದ್ರ ಒಂದ್ ಸ್ವಲ್ಪ ಇಮೇಜ್ ನೋಡ್ಕೊಳ್ಳೋಣ, ಮತ್ತೆ ಅದ್ರ ಮುಖಾಂತರ ನಾವು ಡಿಸ್ಕಷನ್ ಮಾಡೋಣ. ನೋಡಿ ನರ್ಮದಾ ನದಿ. ಹೌದಾ? ಯಾವುದು? ನರ್ಮದಾ. ಈಗ ಎಷ್ಟು ದೊಡ್ಡದು ಇಲ್ಲಿ ಮ್ಯಾಪ್ ಇದೆ. ಸೊ ಈ ಮ್ಯಾಪಿನ ಮುಖಾಂತರ ನೀವು ನೋಡಿದಾಗ ಇದು ಯಾವ ರೀತಿ ಎಲ್ಲಿ ಹೋಗ್ತಾ ಇದೆ ಅಂತ ನಿಮಗದು ಅರ್ಥ ಆಗಂಗಿಲ್ಲ. ಆದ್ರೂ ಕೂಡ ನೀವು ಒಂದ್ ಸ್ವಲ್ಪ ಈ ಮ್ಯಾಪ್ ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಸ್ನೇಹಿತರೆ. ಈ ಮ್ಯಾಪ್ ಅಬ್ಸರ್ವೇಷನ್ ನೀವು ಮಾಡಿದ ನಂತರ ನೆಕ್ಸ್ಟ್ ನಾವು ಹೊಸ ಮ್ಯಾಪ್ ಹಾಕೋದ ಮುಖಾಂತರ ಈ ನದಿಯನ್ನು ನಾವು ಸ್ಟಡಿ ಮಾಡೋಣಂತ. ಈಗ ಈ ನರ್ಮದಾ ನದಿ ಎಲ್ಲಿದಿಂದ ಬರ್ತಾ ಇದೆ ಅಂದ್ರೆ ನಮಗೆ ಇಲ್ಲಿ ಈ ಭಾಗದಲ್ಲಿ ನೋಡಿ, ಇಲ್ಲಿ ನಾವು ಇದನ್ನ ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿದಾಗ ಸ್ನೇಹಿತರೆ, ಇದು ನಮಗೆ ಈ ಕಡೆಗೆ ಛತ್ತೀಸ್ಗಢ ಇದೆ. ಯಾವ ಗರ? ಛತ್ತೀಸ್ಗಢ. ಹೌದಾ? ಛತ್ತೀಸ್ಗಢದ ಹತ್ತಿರ ನಮಗೆ ಅಲ್ಲಿ ಮೈಕಲ್ ಶ್ರೇಣಿಗಳು, ಈ ಭಾಗದಲ್ಲಿ ನಮಗೆ ಮೈಕಲ್ ಶ್ರೇಣಿಗಳು ಇದಾವೆ. ಯಾವ ಶ್ರೇಣಿಗಳು? ಇಲ್ಲಿ ಎಲ್ಲ ಛತ್ತೀಸ್ಗಢ ಮತ್ತು ಛತ್ತೀಸ್ಗಢದಲ್ಲಿ ಇದಾವೆ ಶ್ರೇಣಿಗಳು ಮೈಕಲ್. ಹಾಗಾದ್ರೆ ಈ ಛತ್ತೀಸ್ಗಢ ಏನಿದೆ ಅಲ್ಲ, ಈ ಭಾಗದಲ್ಲಿ ನಾವು ನೋಡಿದಾಗ ಈ ಕೆಲವೊಂದು ಸರ್ತಿ ನಿಮ್ಮ ಮ್ಯಾಪ್ದಲ್ಲಿನೂ ಕೊಟ್ಟಿರ್ತಾರೆ. ಇಂಥದ್ದು ಒಂದು ಸ್ಕೂಲ್ ಓರಿಯೆಂಟ್ ಅಟ್ಲಾಸ್ ಮ್ಯಾಪ್ ಇದೆ ಒಂದು. ಹೌದಾ? ಈ ಸ್ಕೂಲ್ ಓರಿಯೆಂಟ್ ಅಟ್ಲಾಸ್ ಮ್ಯಾಪ್ ನೀವು ತಗೊಂಡ್ರಂದ್ರ ಸೊ ಬೇಕಾದ್ರೆ ನಾನು ಒಂದು PPT ಮುಖಾಂತರ ಆ ಮ್ಯಾಪಿನ ಕವರ್ ನಾನು ಕಳಿಸ್ಕೊಡ್ತಿದ್ದೀನಿ. ಅದ್ರ ಮುಖಾಂತರ ನೀವು ನೋಡ್ಕೋಬಹುದು. ಈಗ ನಮಗೆ ಈ ಛತ್ತೀಸ್ಗಢ ಏನಿದೆಯಲ್ಲ ಸ್ನೇಹಿತರೆ, ಇಲ್ಲಿ ಒಂದು ಈ ರೀತಿ ಒಂದು ಮ್ಯಾಪ್ ಬರುತ್ತೆ. ಹೌದಾ? ಯಾವ ಮ್ಯಾಪ್ ಇದೆ ಅಂದ್ರೆ ಇದು ಸ್ಕೂಲ್ ಓರಿಯೆಂಟ್ ಅಟ್ಲಾಸ್ ಮ್ಯಾಪ್ ಇರುತ್ತೆ. ಅದನ್ನು ನೀವು ಜಾಸ್ತಿ ರೆಫರ್ ಮಾಡಿ, ಅದು ಬಹಳಷ್ಟು ಚೆನ್ನಾಗಿರುತ್ತೆ. ಸ್ಕೂಲ್ ಓರಿಯೆಂಟ್ ಆ ಮ್ಯಾಪ್, ಅದರ ಹೆಸರು ಏನಿರುತ್ತೆ ಅಂದ್ರೆ ಬ್ಲ್ಯಾಕ್ ಸ್ವಾನ್ ಸ್ಕೂಲ್ ಓರಿಯೆಂಟ್ ಅಂತ ಹೇಳಿ ನೀವು, ಅದು ಬಹಳಷ್ಟು ಚೆನ್ನಾಗಿರುತ್ತೆ. ಈಗ ನಿಮಗೆ ಈ ಮೈಕಲ್ ಶ್ರೇಣಿಯಲ್ಲಿ ಈ ನದಿ ಹುಟ್ಟುತ್ತೆ. ಯಾವುದು? ನರ್ಮದಾ ನದಿ. ಎಲ್ಲಿ? ಛತ್ತೀಸ್ಗಢದ ಮೈಕಲ್ ಶ್ರೇಣಿ ಅಂತ ಕರಿತೇವೆ. ಮೈಕಲ್ ಶ್ರೇಣಿ. ಅದರ ಮುಖಾಂತರ ಹರಿದು ಮಧ್ಯಪ್ರದೇಶಕ್ಕೆ ಬರುತ್ತೆ. ಯಾವ ಪ್ರದೇಶಕ್ಕೆ ಬರುತ್ತೆ ಇದು? ಮಧ್ಯಪ್ರದೇಶ್. ಹೌದಾ? ಮಧ್ಯಪ್ರದೇಶದ ನಂತರ ಸ್ನೇಹಿತರೆ ಈ ರೀತಿ ನದಿ ಬರುತ್ತೆ. ಮಧ್ಯಪ್ರದೇಶಕ್ಕೆ ಬಂದ ನಂತರ ಈ ನದಿ ಎಲ್ಲಿಗೆ ಬರುತ್ತೆ ಅಂದ್ರ ಈ ಕಡೆಗೆ ಮಹಾರಾಷ್ಟ್ರ. ಎಲ್ಲಿಗೆ ಬಂತು? ಮಹಾರಾಷ್ಟ್ರ. ಈ ಭಾಗದಲ್ಲಿ ಮಹಾರಾಷ್ಟ್ರ. ನೆಕ್ಸ್ಟ್ ಮಹಾರಾಷ್ಟ್ರ ಗಡಿಯ ನಂತರ ಈ ನದಿ ಎಲ್ಲಿಗೆ ಹೋಗುತ್ತೆ ಅಂದ್ರ ನಾವು ಹೇಳ್ಬಹುದು ಇದು ಸ್ವಲ್ಪ ರಾಜಸ್ಥಾನ್ ಗಡಿಯ ಕಡೆಗೆ. ರಾಜಸ್ಥಾನದ ಗಡಿಯ ನಂತರ ಈ ನದಿ ಮತ್ತೆ ಎಲ್ಲಿ ಹೋಗುತ್ತೆ ಅಂದ್ರೆ ನಮಗೆ ಸೊ ಗುಜರಾತ್. ಎಲ್ಲಿ? ಗುಜರಾತದ ನಂತರ ಈ ನದಿ ಏನ್ ಸೇರುತ್ತೆ ಅಂದ್ರ ಖಂಬತ್ ಖಾರಿ ಸೇರುತ್ತೆ. ಯಾವ ಖಾರಿ ಸೇರುತ್ತೆ ಸ್ನೇಹಿತರೆ? ಖಂಬತ್ ಖಾರಿ ಸೇರುತ್ತೆ. ಹೌದಾ?
ಸೊ ಈಗ ನರ್ಮದಾ ನದಿಯು ಛತ್ತೀಸ್ಗಢದ ಮೈಕಲ್ ಶ್ರೇಣಿಯಲ್ಲಿ ಹುಟ್ಟಿ, ಛತ್ತೀಸ್ಗಢದ ಮೈಕಲ್ ಶ್ರೇಣಿಯ ಹತ್ತಿರ ಹುಟ್ಟಿ, ನಂತರ ಈ ನದಿಯು ಮಧ್ಯಪ್ರದೇಶ್ ಹಾಗೂ ಮಹಾರಾಷ್ಟ್ರ, ಮಹಾರಾಷ್ಟ್ರ, ನಂತರ ರಾಜಸ್ಥಾನ್, ತದನಂತರ ಗುಜರಾತ್ ಇದರ ಮುಖಾಂತರ ಹರಿದು ಖಂಬತ್ ಖಾರಿಯನ್ನು ಸೇರುತ್ತದೆ. ಯಾವುದು? ಖಂಬತ್ ಖಾರಿ ಸೇರುತ್ತೆ ಸ್ನೇಹಿತರೆ, ಇದು ಖಂಬತ್ ಖಾರಿ ಸೇರ್ತು. ಈಗ ಈ ನದಿಯು ಯಾವ ಒಂದು ಈ ಭಾಗದಲ್ಲಿ ಯಾವ ಒಂದು ನದಿ ಮುಖಜ ಭೂಮಿಯನ್ನು ನಿರ್ಮಾಣ ಮಾಡುತ್ತೆ ಅಂದ್ರ, ಈ ನದಿಯು ನದಿ ಅಳಿವೆ ಮುಖಜ ಭೂಮಿ ನಿರ್ಮಾಣ ಮಾಡುತ್ತೆ. ಇಲ್ಲಿ ಯಾವುದು? ನದಿ ಅಳಿವೆ. ಯಾವ ಅಳಿವೆ ಇದು? ನದಿ ಅಳಿವೆ ಮುಖಜ ಭೂಮಿ ನಿರ್ಮಾಣ ಮಾಡುತ್ತೆ. ನದಿ ಅಳಿವೆ ಮುಖಜ ಭೂಮಿ, ಮುಖಜ ಭೂಮಿ ಅಂತ ಕರಿತೇವೆ ಸ್ನೇಹಿತರೆ. ನದಿ ಅಳಿವೆ ಮುಖಜ ಭೂಮಿ ಅಂತ ಕರಿತೇವೆ. ಈ ನದಿ ಅಳಿವೆ ಮುಖಜ ಭೂಮಿ ಬಹಳಷ್ಟು ನಮಗೆ ಇಂಪಾರ್ಟೆಂಟ್ ಆಗತ್ತೆ, ಅದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಯಾವುದು? ನದಿ ಅಳಿವೆ ಮುಖಜ ಭೂಮಿ ಅಂದ್ರೆ ಇಶ್ಚುರೈನ್ ಡೆಲ್ಟಾ ಅಂತ ಕರಿತೇವೆ ಸ್ನೇಹಿತರೆ. ಅದಕ್ಕೆ ನಾವು ಏನಂತ ಕರಿತೇವೆ? ಇಶ್ಚುರೈನ್ ಡೆಲ್ಟಾ. ನದಿ ಅಳಿವೆ ಅಂದ್ರೆ ಇಶ್ಚುರೈನ್ ಡೆಲ್ಟಾ. ಸಿಹಿ ನೀರು ಮತ್ತು ಉಪ್ಪು ನೀರು ಕುಡುವುದು, ಜಾಸ್ತಿ ಸಿಹಿ ನೀರು ಮತ್ತು ಉಪ್ಪು ನೀರು ಕುಡುವುದಕ್ಕೆ ನಾವು ನದಿ ಅಳಿವೆ ಮುಖಜ ಭೂಮಿ ಅಂತ ಕರಿತೇವೆ. ಈಗ ನರ್ಮದಾ ನದಿಯ ಅದರ ಒಂದು ಮುಖಜ ಭಾಗ ಯಾವುದಾಗಿದೆ ಅಂದ್ರೆ ನದಿ ಅಳಿವೆ ಮುಖಜ ಭಾಗ ಆಗಿದೆ ಅಂತ ಹೇಳ್ತೇವೆ ಸ್ನೇಹಿತರೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಇದೆ, ನಮಗೆ ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಕೆಲವೊಂದು ಸರ್ತಿ ಇಂಗ್ಲಿಷ್ನಾಗ ನಾವು ಇಶ್ಚುರೈನ್ ಡೆಲ್ಟಾ ಅಂತ ಕರಿತೇವೆ, ಅದನ್ನು ಕೂಡ ಕರೆಕ್ಟೇ. ನರ್ಮದಾ ನದಿ ಅಳಿವೆ ಮುಖಜ ಭೂಮಿನೂ ಅಂದ್ರೂ ಕರೆಕ್ಟ್, ಇಶ್ಚುರೈನ್ ಡೆಲ್ಟಾ ಅಂದ್ರೂ ಕೂಡ ಕರೆಕ್ಟ್ ಆಗತ್ತೆ. ಹಾಗಾದ್ರೆ ಈ ನದಿ ನಮಗೆ 1312 ಕಿಲೋಮೀಟರ್ ಉದ್ದ ಹರಿಯುತ್ತೆ ಸ್ನೇಹಿತರೆ. ಎಷ್ಟು? 1312 ಕಿಲೋಮೀಟರ್ ಉದ್ದ ಹರಿದು ಹೋಗುವಂತ ನದಿ ಆಗಿದೆ ಇದು. ಯಾವುದಂದ್ರೆ ನರ್ಮದಾ. ನೆಕ್ಸ್ಟ್ ಈ ನರ್ಮದಾ ನದಿ ಏನಿದೆಯಲ್ಲ ಸ್ನೇಹಿತರೆ, ಇದು 2 ಶ್ರೇಣಿಗಳ ಮುಖಾಂತರ ಹರಿದು ಹೋಗುತ್ತದೆ. ಒಂದು ವಿಂಧ್ಯ ಶ್ರೇಣಿ. ಯಾವ ಶ್ರೇಣಿ? ವಿಂಧ್ಯ, ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ವಿಂಧ್ಯ ಶ್ರೇಣಿ ಅಂತ ಕರಿತೇವೆ. ಯಾವ ಶ್ರೇಣಿ? ವಿಂಧ್ಯ ಶ್ರೇಣಿ. ಈ ವಿಂಧ್ಯ ಶ್ರೇಣಿಗಳು ಇದಾವೆ ಇಲ್ಲಿ. ಈ ವಿಂಧ್ಯ ಶ್ರೇಣಿಗಳು ಈ ರೀತಿ ಚಾಚಿದಾವೆ ಮಧ್ಯಪ್ರದೇಶದಲ್ಲಿ. ವಿಂಧ್ಯ ಶ್ರೇಣಿ ಹಾಗೂ ಅದ ಕೆಳಗಡೆಗೆ ನಾವು ನೋಡಿದಾಗ ಈ ಭಾಗದಲ್ಲಿ ಇನ್ನೂ ಒಂದು ಶ್ರೇಣಿ ಇದೆ ನಮಗೆ ಮಧ್ಯಪ್ರದೇಶದಲ್ಲಿ, ಸಾತ್ಪುರ ಶ್ರೇಣಿ. ಯಾವ ಶ್ರೇಣಿ? ಸಾತ್ಪುರ. ಯಾವ ಶ್ರೇಣಿ ಇದಾವ ಸ್ನೇಹಿತರೆ? ಸಾತ್ಪುರ ಶ್ರೇಣಿ. ಇವೆರಡು ಶ್ರೇಣಿಗಳು ನೆನ್ಪಿಟ್ಕೋಬೇಕಾ? ಈ ಕ್ವಶನ್ಸ್ ಕೇಳ್ತಾರೆ ನಿಮಗೆ. ನರ್ಮದಾ ನದಿಯು ಯಾವ 2 ಶ್ರೇಣಿಗಳ ಮುಖಾಂತರ ಹರಿತಾ ಇದೆ ಅಂತ ಕೇಳಿದಾಗ ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿಗಳ ಮುಖಾಂತರ ನರ್ಮದಾ ನದಿ ಹರಿಯುತ್ತದೆ ಅಂತ ನೀವು ಹೇಳಬೇಕಾಗತ್ತೆ. ಹೌದಾ? ಈಗ ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿಗಳ ನಡುವೆ ಈ ನರ್ಮದಾ ನದಿ ಹರಿದು ಹೋಗುತ್ತದೆ. ಎಷ್ಟು ಕಿಲೋಮೀಟರ್? 1312 ಕಿಲೋಮೀಟರ್ ಹರಿದು ಹೋಗುತ್ತದೆ ಸ್ನೇಹಿತರೆ. ಸೊ ಇದು ನಮಗೆ ಇಂಪಾರ್ಟೆಂಟ್ ಇದೆ ಇಲ್ಲಿ. ನೆಕ್ಸ್ಟು ಈ ನರ್ಮದಾ ನದಿ ಏನಂದ್ರೆ ನಮಗೆ ಈ ಮಧ್ಯಪ್ರದೇಶದ ಹತ್ತಿರನೇ ಒಂದು ಜಲಪಾತವನ್ನು ನಿರ್ಮಾಣ ಮಾಡುತ್ತೆ. ಯಾವ ಜಲಪಾತ ಅಂದ್ರ ಸೊ ಈ ನದಿಯ ಒಂದು ಜಲಪಾತ ಇದೆ ಸ್ನೇಹಿತರೆ. ಆ ಜಲಪಾತಕ್ಕೆ ನಾವು ಧುವಂದಾರ್ ಜಲಪಾತ ಅಂತ ಕರಿತೇವೆ. ಧೂ ಅಂತ ಬರೀರಿ. ಧುವಂದಾರ್. ಹೌದಾ? ಧುವಂದಾರ್ ಜಲಪಾತ. ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಧುವಂದಾರ್ ಜಲಪಾತ ಯಾವ ನದಿಯಿಂದ ನಿರ್ಮಿತವಾಗಿರುತ್ತದೆ ಅಂತ ಕೇಳ್ತಾರೆ. ಧುವಂದಾರ್ ಜಲಪಾತವು ನರ್ಮದಾ ನದಿಯಿಂದ ನಿರ್ಮಿತವಾಗಿರುತ್ತದೆ. ಹೌದಾ? ಯಾವ ನದಿಯಿಂದ? ನರ್ಮದಾ ನದಿಯಿಂದ ಧುವಂದಾರ್ ಜಲಪಾತ ನಿರ್ಮಿತವಾಗಿರುತ್ತದೆ ಸ್ನೇಹಿತರೆ. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಈ ನರ್ಮದಾ ನದಿಯ ಒಂದು ಪ್ರಮುಖ ಉಪನದಿ ಇದೆ ಸ್ನೇಹಿತರೆ. ಇದರ ಪ್ರಮುಖ ಉಪನದಿ ನಾವು ನೋಡಿದಾಗ ಒಂದು ಮಧ್ಯಪ್ರದೇಶ ಕಡೆಯಿಂದ ಬಂದು ಮಧ್ಯಪ್ರದೇಶದಲ್ಲಿನೇ ಕೂಡುತ್ತೆ. ಇದರ ಪ್ರಮುಖ ಉಪನದಿ ನಾವು ನೋಡಿದಾಗ ಈ ಭಾಗದಲ್ಲಿ ವರ್ಣ. ಇದರ ಪ್ರಮುಖ ಉಪನದಿ ಯಾವುದಂದ್ರೆ ಇದಕ್ಕೆ ನಾವು ವರ್ಣ ಅಂತ ಕರಿತೇವೆ. ಏನು? ವರ್ಣ ಇದರ ಪ್ರಮುಖ ಉಪನದಿ. ಎದರದು? ಸೊ ಈ ನರ್ಮದಾ ನದಿ. ಹಾಗಾದ್ರೆ ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ನರ್ಮದಾ ನದಿಯು ಸೀಳು ಕಣಿವೆಯ ಮುಖಾಂತರ ಹರಿಯುವ ನದಿಯಾಗಿದೆ. ಯಾಕಂದ್ರೆ ಇವೆರಡೂ ಶ್ರೇಣಿಗಳನ್ನು ಸೀಳಿ
ಈ ನದಿ ಹೋಗಿದೆ. ಯಾವ್ಯಾವ? ವಿಂಧ್ಯ ಶ್ರೇಣಿ ಮತ್ತು ಸಾತ್ಪುರ ಶ್ರೇಣಿ ಎರಡನ್ನೂ ಸೇರಿ ಈ ನದಿ ಹೋಗತ್ತೆ ಸ್ನೇಹಿತರೆ. ಹಾಗಾಗಿ ಈ ನದಿಗೆ ನಾವು ಏನಂತ ಕರಿತೇವೆ ಅಂದ್ರೆ ಸೀಳು ಕಣಿವೆಯ ಮುಖಾಂತರ ಹರಿಯುವ ನದಿ ಅಂತ ಕರಿತೇವೆ. ಇದರ ಮುಖಾಂತರ ಸೀಳು ಕಣಿವೆಯ ಮುಖಾಂತರ ಹರಿಯುವಂಥ ನದಿ ಯಾವುದು? ನರ್ಮದಾ ನದಿ. ನಂತರ ಈ ನದಿಯು ಏನಾಗಿದೆ ಅಂದ್ರೆ ಈ ನದಿ ದಕ್ಷಿಣ ಭಾರತದ ಕಡೆಗೆ ಅಂದ್ರೆ ಕೆಳಗಡೆಗೆ ಹೋಗ್ತಿತ್ತು. ಎಲ್ಲಿ ಅಂದ್ರೆ ಕರ್ನಾಟಕ ಕಡೆ ಬರ್ತಿತ್ತು. ಯಾಕೆ ಕರ್ನಾಟಕ ಕಡೆ ಬರ್ಲಿಲ್ಲ ಅಂದ್ರೆ ಈ ಶ್ರೇಣಿಗಳು ಬಹಳಷ್ಟು ಎತ್ತರ ಇದಾವೆ. ಯಾವ? ಈ ಸಾತ್ಪುರ ಶ್ರೇಣಿಗಳು. ಹಿಂಗೆಲ್ಲ ಈ ಶ್ರೇಣಿಗಳು ಈ ರೀತಿ ಅಡ್ಡ ಬಂದ್ಬಿಟ್ಟಿದಾವೆ. ಅದಕ್ಕ ಈ ನೀರು ಏನಾಗತ್ತೆ ಅಂದ್ರೆ ಸ್ನೇಹಿತರೆ ಹಿಂಗೆ ಹೋಗ್ಬಿಡತ್ತೆ. ಸಪೋಸ್ ಈ ಶ್ರೇಣಿಗಳು ಸಾತ್ಪುರ ಶ್ರೇಣಿಗಳು ಈ ರೀತಿ ಅಡ್ಡ ಬಂದಿರ್ಲಿಕ್ಕಂದ್ರ ಆ ನೀರು ಕೆಳಗಡೆಗೆ ಬರ್ತಿತ್ತು. ಹಾಗಾಗಿ ಇದು ಏನಾಗತ್ತೆ ಅಂದ್ರ ಸೀದಾ ಕಂಬತ್ ಕಾರಿಗೆ ಹೋಗಿ ಸೇರತ್ತೆ. ಯಾವ ನದಿ? ನರ್ಮದಾ ನದಿ. ನೆಕ್ಸ್ಟ್ ಈ ನರ್ಮದಾ ನದಿಯ ಮೇಲೆ ಏನಿದೆ ಅಂದ್ರೆ ಒಂದು ಅಣೆಕಟ್ಟು ಇದೆ. ಏನಿದೆ? ಅಣೆಕಟ್ಟು, ಡ್ಯಾಮ್. ಹಾಗಾದ್ರೆ ಯಾವ ಡ್ಯಾಮ್ ಇದೆ? ಈ ಗುಜರಾತ್ದಲ್ಲಿ ಈ ನದಿಯ ಮೇಲೆ ನಮಗೆ ಸರ್ದಾರ್ ಸರೋವರ ಅಣೆಕಟ್ಟು ಇದೆ. ಯಾವುದಿದೆ? ಸರ್ದಾರ್ ಸರೋವರ ಸರ್ದಾರ್ ಸರೋವರ ಅನ್ನುವಂತಹ ಅಣೆಕಟ್ಟು ಈ ನದಿಯ ಮೇಲೆ ಇದೆ. ಎಲ್ಲಿ? ಗುಜರಾತದಲ್ಲಿ ಸರ್ದಾರ್ ಸರೋವರ ಅಣೆಕಟ್ಟು. ಗೊತ್ತಾಯ್ತಾ? ಈ ಸರ್ದಾರ್ ಸರೋವರ ಏನಿದೆ ಅಲ್ಲ, ಸರ್ದಾರ್ ಅಂತ ಯಾಕಿಟ್ರು? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಹೆಸರಿಟ್ಟಿದ್ದಾರೆ. ಉಕ್ಕಿನ ಮನುಷ್ಯದ ಐರನ್ ಮ್ಯಾನ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೆಸರು ಈ ಡ್ಯಾಮಿಗೆ ಇಟ್ಟಿದ್ದಾರೆ. ಹಾಗಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅದಕ್ಕೆ ಕರಿತೇವೆ ಸ್ನೇಹಿತರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅಣೆಕಟ್ಟು ಅಥವಾ ಸರ್ದಾರ್ ಸರೋವರ ಅಣೆಕಟ್ಟು ಅಂತ ಕರಿತೇವೆ. ಗುಜರಾತದಲ್ಲಿ ಇದೆ. ಸೊ ಯಾವ ನದಿಯ ಮೇಲೆ ಇದೆ? ನರ್ಮದಾ ನದಿಯ ಮೇಲೆ ಇದೆ. ನೆಕ್ಸ್ಟ್ ಈ ನರ್ಮದಾ ನದಿಯ ಮೇಲೆ ಏನಂದ್ರ ಯುನಿಟಿ ಆಫ್ ಸ್ಟ್ಯಾಚ್ಯೂ ಇದೆ ಸ್ನೇಹಿತರೆ. ಈ ನದಿಯ ದಡದಲ್ಲಿ ಯುನಿಟಿ ಆಫ್ ಸ್ಟ್ಯಾಚ್ಯೂ, ಏಕತೆಯ ಪ್ರತಿಮೆ ಇದೆ ಈ ನದಿಯ ದಡದಲ್ಲಿ. ಎಲ್ಲಿ? ಗುಜರಾತದಲ್ಲಿ ಈ ನದಿಯ ದಡದಲ್ಲಿ ಏಕತೆಯ ಪ್ರತಿಮೆ ಇದೆ, ಯುನಿಟಿ ಆಫ್ ಸ್ಟ್ಯಾಚ್ಯೂ ಇದೆ. ಯಾರ್ದಿದೆ? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದಿದೆ. ಯಾರ್ದಿದೆ? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದೇ ಏಕತೆಯ ಯುನಿಟಿ ಇದೆ. ದ ಯುನಿಟಿ ಅದಕ್ಕೆ ನಾವು ಏನಂದ್ರೆ ಸೊ ಒಂದು ಯುನಿಟಿ ಸಂಬಂಧ ಅಂದ್ರೆ ಆ ಮನುಷ್ಯ ಏಕತೆಕ್ಕಾಗಿ ಬಹಳಷ್ಟು ಹೋರಾಡದಂಥ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್. ಯಾಕಂದ್ರೆ ಸೊ ಭಾರತ ದೇಶ ಎಲ್ಲಿಕಂದ್ರೆ ಒಡೆದು ಚಿದ್ರ ಆಗಿ ಹೋಗ್ತಿತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್. ಎಲ್ಲಿಕಂದ್ರೆ ಆ ಮನುಷ್ಯ ಏನಂದ್ರೆ ಭಾರತವನ್ನು ಒಗ್ಗೂಡಿಸುವಲ್ಲಿ ಬಹಳಷ್ಟು ತನ್ನ ಪಾತ್ರ ಇದೆ. ಹಾಗಾಗಿ ಯುನಿಟಿ ಆಫ್ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಏಕತೆಯ ಪ್ರತಿಮೆ ಈ ನದಿಯ ದಡದಲ್ಲಿ ಇದೆ. ಎಲ್ಲಿದೆ ಅಂದ್ರೆ ಗುಜರಾತದ ಹತ್ತಿರ ಇದೆ. ಸೊ ಇಷ್ಟು ಈ ನದಿ ಏನಿದೆ ಅಲ್ಲ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ಈ ಡ್ಯಾಮ್ ಕಟ್ಟುವಾಗ ಸ್ನೇಹಿತರೆ ಸರ್ದಾರ್ ಸರೋವರ ಡ್ಯಾಮ್ ಕಟ್ಟುವಾಗ ಇಲ್ಲಿ ಬಹಳಷ್ಟು ಅಪೋಸ್ ಮಾಡಿದ್ರು ಪರಿಸರವಾದಿಗಳು. ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ. ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ ಅವರು ಇಷ್ಟು ವಿರೋಧ ಮಾಡ್ತಾರಂದ್ರೆ ಯಾಕಂದ್ರೆ ಅವರು ಪರಿಸರವಾದಿಗಳು. ಪರಿಸರವನ್ನು ಸಂರಕ್ಷಣೆ ಮಾಡುವುದು ಅವ್ರ ಉದ್ದೇಶ. ಯಾಕಂದ್ರೆ ಅವ್ರದ್ದು ಇಬ್ಬರದೇ ಉದ್ದೇಶ ಅಲ್ಲ, ಪ್ರತಿಯೊಬ್ಬರದ್ದು ಕೂಡ ಏನಂದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಇರ್ತಾವೆ, ಮೂಲಭೂತ ಕರ್ತವ್ಯಗಳು ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡುವಂಥದ್ದು. ಹೌದಾ? ಈಗ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ ಅವರು ಈ ಡ್ಯಾಮ್ ಕಟ್ಟಬೇಡ್ರು ಅಂತ ಹೇಳ್ತಾರೆ, ಆದ್ರೂ ಕೂಡ ಕಟ್ತಾರೆ. ಯಾಕಂದ್ರೆ ಈ ಡ್ಯಾಮ್ ಕಟ್ಬಿಟ್ರ ಅಂದ್ರ ಇಲ್ಲಿ ಇರುವಂತ ಅರಣ್ಯ ಏನಾಗತ್ತೆ? ಡ್ಯಾಮಿನ ನೀರು ನಿತ್ತು ಎತ್ತರವಾದಂತ ಡ್ಯಾಮ್ ಕಟ್ಟಿಬಿಡ್ತಾರೆ. ಹಿಂದೆಲ್ಲ ನೀರು ನಿಂತು ಬಿಡ್ತೈತಿ. ಅಲ್ಲಿರುವಂತ ಪರಿಸರ ನಶಿಸಿ ಹೋಗ್ಬಿಡುತ್ತೆ ಸ್ನೇಹಿತರೆ. ಅಲ್ಲಿರುವಂತ ಜೀವಿಗಳು ನಶಿಸಿ ಹೋಗ್ಬಿಡ್ತಾವೆ. ಹಾಗಾಗಿ ಸೊ ಬಾಬಾ ಆಮ್ಟೆ ಮತ್ತು ಮೇಧಾ ಪಾಟ್ಕರ್ ಅವರು ಬಹಳಷ್ಟು ಅಪೋಸ್ ಮಾಡ್ತಾರೆ ಈ ಡ್ಯಾಮಿಗೆ ಕಟ್ಟಲಿಕ್ಕೆ, ಆದ್ರೂ ಕೂಡ ಈ ಡ್ಯಾಮ್ ಕಟ್ತಾರೆ. ಹೌದಾ? ಸೊ ಅದಕ್ಕೆ ನಿಮಗೆ ಗೊತ್ತಿರಲಿ ಯಾರು ಅಪೋಸ್ ಮಾಡಿದ್ರು. ಸೊ ನಾವು ಯಾವ ನದಿ ನೋಡಿದ್ದೇವೆ? ನರ್ಮದಾ ನದಿ ನೋಡಿದ್ದೇವೆ ಸ್ನೇಹಿತರೆ. ಇಲ್ಲಿ ನರ್ಮದಾ ನದಿ ನೀವು ಇಷ್ಟೇ ನೆನ್ಪಿಟ್ಕೋಬೇಕಾಗಿದೆ. ನರ್ಮದಾ ನದಿಯು ಛತ್ತೀಸ್ಗಢದ ಹತ್ತಿರ ಮೈಕಲ್ ಶ್ರೇಣಿಯಲ್ಲಿ ಹುಟ್ಟಿ ನಂತರ ಈ ನದಿಯು ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಗುಜರಾತ್ ಮತ್ತು ಮಹಾರಾಷ್ಟ್ರ ಆದಮೇಲೆ ರಾಜಸ್ಥಾನ ಆದಮೇಲೆ ಗುಜರಾತ್, ಇದರ ಮುಖಾಂತರ ಹರಿದು ಖಂಬತ್ ಖಾರಿಯನ್ನು ಸೇರುತ್ತದೆ. ಈ ನದಿಯು 1312 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಹಾಗಾದ್ರೆ ಈ ನದಿಯು ಮಧ್ಯಪ್ರದೇಶದಲ್ಲಿ ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿಗಳ ನಡುವೆ ಹರಿದು ಹೋಗುತ್ತದೆ.
ಆದ್ದರಿಂದ ಈ ನದಿಗೆ ನಾವು ಸೀಳು ಕಣಿವೆಯಲ್ಲಿ ಹರಿಯುವಂತ ನದಿ ಅಂತ ಕರಿತೇವೆ ಸ್ನೇಹಿತರೆ. ಯಾವ ಕಣಿವೆಯಲ್ಲಿ? ಸೀಳು ಕಣಿವೆಯಲ್ಲಿ ಹರಿಯುವಂತ ನದಿ ಅಂತ ಕರಿತೇವೆ. ನೆಕ್ಸ್ಟ್ ಈ ನದಿ ಏನು ಹೊಂದಿದೆ ಅಂದ್ರೆ ಒಂದು ಉಪನದಿ ಇದೆ. ವರ್ಣ ಅನ್ನುವಂತ ಈ ನದಿಯ ಉಪನದಿ ಇದೆ, ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಈ ನದಿಯ ಮೇಲೆ ಒಂದು ಜಲಪಾತ ಇದೆ ಸ್ನೇಹಿತರೆ, ಧುವಂಧರ್ ಜಲಪಾತ. ಯಾವ ಜಲಪಾತ? ಧುವಂಧರ್. ಇವೆಲ್ಲ KS ಪ್ರಿಲಿಮ್ಸ್ ದಲ್ಲಿ, ಮೊನ್ನೆ FDA ಎಕ್ಸಾಮ್ದಲ್ಲಿ, ಸಿವಿಲ್ PSI ದಲ್ಲಿನೂ ಕ್ವಶನ್ಸ್ ಆಗಿದ್ದಾವೆ. ಹೌದಾ? ಧುವಂಧರ್ ಜಲಪಾತ ಇದೆ ಈ ನದಿಯ ಮೇಲೆ. ನೆಕ್ಸ್ಟ್ ಈ ನದಿಯ ಮೇಲೆ ಸರ್ದಾರ್ ಸರೋವರ ಅಣೆಕಟ್ಟು ಇದೆ. ಯಾವುದು? ಸರ್ದಾರ್ ಸರೋವರ ಅಣೆಕಟ್ಟು ಇದೆ. ಎಲ್ಲಿ? ಗುಜರಾತದಲ್ಲಿ. ನೆಕ್ಸ್ಟ್ ಈ ನದಿಯ ಮೇಲೆ ಯೂನಿಟಿ ಆಫ್ ಸ್ಟ್ಯಾಚ್ಯೂ, ಏಕತೆಯ ಪ್ರತಿಮೆ ಇದೆ. ಯಾರ್ದು? ಸರ್ದಾರ್ ವಲ್ಲಭಾಯ್ ಪಟೇಲ್ದು. ಹಾಗಾಗಿ ಈ ನದಿ ಏನಾಗಿದೆ ಅಂದ್ರೆ ನಮಗೆ ಪಶ್ಚಿಮಕ್ಕೆ ಹರಿಯುವಂತ ನದಿ, ಪ್ರಮುಖ ನದಿ ಇದು. ಯಾವುದು? ನರ್ಮದಾ ನದಿ. ನೆಕ್ಸ್ಟ್ ಇದು ಎಲ್ಲಿ ಹೋಗಿ ಕೂಡಿದೆ ಅಂದ್ರೆ ಖಂಬತ್ ಖಾರಿಗೆ ಹೋಗಿ ಸೇರಿದೆ ಅಂತ ಹೇಳಿದ್ದೇವೆ. ಇದು ಇಲ್ಲಿ ಸೇರುವುದಕ್ಕೆ ಇದರ ಮುಖಜ ಭಾಗಕ್ಕೆ ನಾವು ಏನಂತ ಕರಿತೇವೆ ಅಂದ್ರ ನದಿ ಅಳುವೆ ಮುಖಜ ಭೂಮಿ ಅಂತ ಕರಿತೇವೆ. ಯಾವುದು? ನದಿ ಅಳುವೆ ಮುಖಜ ಭೂಮಿ ಅಂತ ಕರಿತೇವೆ ಸ್ನೇಹಿತರೆ. ಹಾಗಾಗಿ ಈ ನದಿ ನಮಗೆ ಇಂಪಾರ್ಟೆಂಟ್ ಆಗತ್ತೆ. ಈಗ ಈ ನದಿಯು ದಕ್ಕನ ಪ್ರಸ್ಥಭೂಮಿಯಲ್ಲಿ ಪಶ್ಚಿಮಕ್ಕೆ ಹರಿಯುವಂತ ಇದು ಪ್ರಮುಖ ನದಿಯಾಗಿದೆ. ಇಷ್ಟೆಲ್ಲ ಈ ನರ್ಮದಾ ನದಿ ಏನಿದೆಯಲ್ಲ ಸ್ನೇಹಿತರೆ, ಯಾವುದು? ನರ್ಮದಾ ನದಿಯನ್ನು ನಾವು ಡಿಸ್ಕಷನ್ ಮಾಡಿದ್ದೇವಲ್ಲ, ಇದರ ಬಗ್ಗೆ ನಿಮಗೆ ಗೊತ್ತಿರಲಿ ಇಷ್ಟು ಇನ್ಫಾರ್ಮೇಶನ್, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ನೀವು ಬೇಕಾದರೆ KS ಪ್ರಿಲಿಮ್ಸ್ದಲ್ಲಿ KS ಏನಿದೆಯಲ್ಲ, KS ಈಗ ನೋಡ್ರಿ, KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಅದರೊಳಗೆ ನೋಡ್ರಿ KS ದಲ್ಲಿ ಯಾವ ರೀತಿ ಕೇಳಿದ್ದಾರೆ, PSI ದಲ್ಲಿ ಯಾವ ರೀತಿ ಕೇಳಿದ್ದಾರೆ, FDA ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ, ಈ ನದಿಯ ಬಗ್ಗೆ ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಬಹಳ ಸರ್ತಿ ಕ್ವಶನ್ಸ್ ಕೇಳಿದ್ದಾರೆ ಸ್ನೇಹಿತರೆ. ಯಾಕಂದ್ರೆ ಇದು ಪಶ್ಚಿಮಕ್ಕೆ ಹರಿಯುವಂಥ ಪ್ರಮುಖ ನದಿ ಆಗಿರುತ್ತೆ. ಸೊ ಇಷ್ಟು ಈ ನದಿಯ ಬಗ್ಗೆ ನಾವು ಹೇಳಿದ್ದೇವೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಮತ್ತೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟು ಮತ್ತೆ ಬಹಳಷ್ಟು ನದಿಗಳು ಬರ್ತಾವೆ, ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು, ಅಲ್ಲಿ ಹೋಗಿ ನಾವು ಡಿಸ್ಕಷನ್ ಮಾಡೋಣ. ಸೊ ಈಗ ಆಲ್ರೆಡಿ ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲನ್ನು ನಾನು ಕೊಟ್ಟಿದ್ದೀನಿ. ಅದರ ಜೊತೆಗೆ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಹ್ಯಾವ್ ಎ ನೈಸ್ ಡೇ. ಬಾಯ್. ಅಗೇನ್ ಟುಮಾರೋ ವಿಲ್ ಮೀಟ್.